ನಮಸ್ತೆ ವೀಕ್ಷಕರೇ. ಒಂದು ಹಸು ಹೇಳಿತು, ಬೇಕಾದರೆ ನಿಮ್ಮ ಪ್ರಾಣವನ್ನೇ ಅವರಿಗೆ ನೀಡಿ. ಆದರೆ ಎಂದಿಗೂ ಈ 3 ಜನರು ನಿಮ್ಮವರಾಗಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಇವರು ಅವಶ್ಯವಾಗಿ ಮೋಸ ಮಾಡುತ್ತಾರೆ. ವೀಕ್ಷಕರೇ, ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇಂದಿನ ಕತೆ ನಾವು ಯಾರ ಮೇಲೆ ಭರವಸೆ ಇಡಬೇಕು, ಯಾರ ಮೇಲೆ ಭರವಸೆ ಇಡಬಾರದು ಎಂಬ ಉತ್ತಮ ನೀತಿ ಪಾಠವನ್ನು ಕಲಿಸಿಕೊಡುತ್ತದೆ. ಈ ಜಗತ್ತಿನಲ್ಲಿ 2 ಮುಖವನ್ನು ಹೊಂದಿರುವ ಹಲವಾರು ಜನರು ಇರುತ್ತಾರೆ. ಹೊರಗಡೆ ಒಂದು ರೀತಿ ತೋರ್ಪಡಿಸಿಕೊಂಡರೆ ಒಳಗಡೆ ಬೇರೆ ರೀತಿ ಇರುತ್ತಾರೆ. ಇವರು ಹೊರಗಡೆಯಿಂದ ತುಂಬ ಮುಗ್ಧರಾಗಿ ಕಾಣುತ್ತಾರೆ, ಆದರೆ ಒಳಗಿನಿಂದ ಅವರು ಅತಿ ಕ್ರೂರಿಗಳಾಗಿರುತ್ತಾರೆ. ಅಂತಹ ಜನರನ್ನು ಗುರುತು ಹಿಡಿಯುವುದು ತುಂಬ ಕಷ್ಟ. ಅಂತಹ ಜನರಿಗೆ ಸಹಾಯ ಮಾಡುವುದೇ ವ್ಯರ್ಥ. ಇಂದಿನ ಕಥೆಯಲ್ಲಿ ನಾನು ನಿಮಗೆ ಯಾವ ಜನರು ನೀತಿ ನಿಯಮವನ್ನು ಪಾಲಿಸುವ ಸ್ವಭಾವದವರಾಗಿರುತ್ತಾರೆ, ಹೇಗೆ ನಿಯಮದ ಮೂಲಕ ಎಷ್ಟೇ ಹಾಲು ಸುರಿದರೂ ಕೂಡ ಅದು ಎಂದಿಗೂ ಸಿಹಿಯಾಗಲು ಸಾಧ್ಯವಿಲ್ಲವೋ, ಹಾಗೆ ದುಷ್ಟ ಜನರು ಎಂದಿಗೂ ತಮ್ಮ ಸ್ವಭಾವವನ್ನು ಬದಲಿಸುವುದಿಲ್ಲ. ನೀವು ಅವರೊಂದಿಗೆ ಚೆನ್ನಾಗಿ ನಡೆದುಕೊಂಡರೂ, ಅವರಿಗೆ ಒಳ್ಳೆಯದನ್ನೇ ಮಾಡಿದರೂ ಆಗಲೂ ಕೂಡ ಅವರು ನಿಮಗೆ ಅವಶ್ಯವಾಗಿ ಮೋಸ ಮಾಡುತ್ತಾರೆ. ಬನ್ನಿ, ಅಂತಹ ಜನರ ಬಗ್ಗೆ ಈ ಮಾರ್ಮಿಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಈ ಕಥೆಯನ್ನು ಪ್ರಾರಂಭ ಮಾಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ವೀಕ್ಷಕರೇ, ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದನು. ಮಹಾರಾಜನು ತುಂಬ ವೀರ ಹಾಗೂ ಸಾಹಸಿ ಯೋಧನಾಗಿದ್ದನು. ಅವನ ಶೌರ್ಯದ ಚರ್ಚೆಯು ತುಂಬ ದೂರದವರೆಗೆ ಹರಡಿತ್ತು. ಅವನಿಗೆ 4 ಜನ ಗಂಡು ಮಕ್ಕಳಿದ್ದರು. ಅವರು ತುಂಬ ಸುಂದರವಾಗಿದ್ದರು ಮತ್ತು ಶಕ್ತಿಶಾಲಿಯಾಗಿದ್ದರು. ಅವರು ಸಕಲ ಕಲಾ ವಿದ್ಯೆಗಳಲ್ಲಿ ಪಾರಂಗತರಾಗುವುದರೊಂದಿಗೆ ನಿಧಾನವಾಗಿ ದೊಡ್ಡವರಾದರು. ಬಲ ಹಾಗೂ ಪರಾಕ್ರಮದಲ್ಲಿ ಅವರು ತಮ್ಮ ತಂದೆಯ ಹಾಗೆ ತುಂಬ ಬಲಶಾಲಿಯಾಗಿದ್ದರು. ಹಲವಾರು ಬಾರಿ ಅವರು ತಮ್ಮ ತಂದೆಯೊಂದಿಗೆ ಯುದ್ಧವನ್ನು ಮಾಡಿದರು ಮತ್ತು ವಿಜಯಶಾಲಿ ಕೂಡ ಆದರು. ಮತ್ತು ಅವರು ತಮ್ಮ ಬಗ್ಗೆ ತಾವು ತುಂಬ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದರು. ವೀಕ್ಷಕರೇ, ಯಾರಾದರೂ ತಮ್ಮ ಬಗ್ಗೆ ಅಥವಾ ತಮ್ಮ ಯಾವುದೇ ವಸ್ತುವಿನ ಬಗ್ಗೆ ಗರ್ವಪಟ್ಟುಕೊಂಡರೆ ಅಂಥವರು ತಮ್ಮ ವಿವೇಕವನ್ನು ಕಳೆದುಕೊಳ್ಳುತ್ತಾರೆ. ಏಕೆಂದರೆ ಅವರು ವಿವೇಕದಿಂದ ಯೋಚಿಸದೆ ತಮ್ಮ ಮೇಲಿನ ಅಭಿಮಾನದಿಂದ ಯೋಚಿಸಲು ಶುರು ಮಾಡುತ್ತಾರೆ. ಬಲ್ಲವರು ಹೇಳುತ್ತಾರೆ, ಮನುಷ್ಯರು ಈ 6 ವಸ್ತುಗಳೊಂದಿಗೆ ಎಂದಿಗೂ ಉನ್ಮತ್ತರಾಗಬಾರದು: ವಿದ್ಯೆ, ಶೌರ್ಯ, ಪರಾಕ್ರಮ, ಕುಲ, ಬಲ ಮತ್ತು ಹೆಚ್ಚಿನ ಸನ್ಮಾನ ಹಾಗೂ ಗೌರವ. ವಿದ್ಯೆಯಿಂದ ಉನ್ಮತ್ತನಾದ ವ್ಯಕ್ತಿಯು ತನ್ನ ಹಿತೈಷಿಗಳ ಸಲಹೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಸ್ವತಃ ತಾನು ತಪ್ಪುದಾರಿಯಲ್ಲಿ ಸಾಗುತ್ತಾನೆ. ಶೌರ್ಯ ಹಾಗೂ ವೀರತೆಯಲ್ಲಿ ಉನ್ಮತ್ತನಾದ ವ್ಯಕ್ತಿಯು ಮತ್ತೆ ಮತ್ತೆ ಯುದ್ಧದಲ್ಲಿ ತೊಡಗಿಕೊಳ್ಳುತ್ತಾನೆ. ಇದರಿಂದ ಅವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಧನದಿಂದ ಉನ್ಮತ್ತನಾದ ವ್ಯಕ್ತಿಯು ತನ್ನ ಕೆಟ್ಟ ಗುಣ ಹಾಗೂ ಅಪಮಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕುಲದಿಂದ ಉನ್ಮತ್ತನಾದ ವ್ಯಕ್ತಿಯು ಶ್ರೇಷ್ಠ ಜನರನ್ನು ಅಪಮಾನ ಮಾಡುತ್ತಾನೆ. ಬಲದಿಂದ ಉನ್ಮತ್ತನಾದ ವ್ಯಕ್ತಿಯು ಮತ್ತೊಬ್ಬರಿಗೆ ಕಷ್ಟವನ್ನು ನೀಡುತ್ತಾನೆ ಮತ್ತು ಗೌರವದಿಂದ ಉನ್ಮತ್ತನಾದ ವ್ಯಕ್ತಿಯು ಎಲ್ಲರನ್ನೂ ಅಪಮಾನಗೊಳಿಸುತ್ತಾನೆ. ರಾಜನು ತನ್ನ 4 ಜನ ರಾಜಕುಮಾರರನ್ನು ತುಂಬ ಪ್ರೀತಿಸುತ್ತಿದ್ದನು. ಎಲ್ಲಿಯವರೆಗೆ ಎಂದರೆ, ರಾಜನು ಎಂದಾದರೂ ಹೊಸ ಯೋಜನೆಯನ್ನು ಆರಂಭಿಸುವಾಗ ತನ್ನ ಮಕ್ಕಳ ಸಲಹೆಯನ್ನು ಕೂಡ ತೆಗೆದುಕೊಳ್ಳುತ್ತಿದ್ದನು. ತಿಳಿದವರು ಹೇಳುತ್ತಾರೆ, ಯಾರು ಮನೆಯಲ್ಲಿ ತಮಗಿಂತ ಚಿಕ್ಕವರ ಸಲಹೆಯನ್ನು ಕೂಡ ಕೇಳುತ್ತಾರೋ ಅವರ ಮನೆಯಲ್ಲಿ ಎಂದಿಗೂ ತಮ್ಮಲ್ಲಿ ವಿವಾದ ಉಂಟಾಗುವುದಿಲ್ಲ. ಒಮ್ಮೊಮ್ಮೆ ಚಿಕ್ಕವರು ಕೂಡ ತುಂಬ ಅಮೂಲ್ಯವಾದ ಸಲಹೆಯನ್ನು ನೀಡುತ್ತಾರೆ. ನಿಧಾನವಾಗಿ 4 ಜನ ರಾಜಕುಮಾರರು ದೊಡ್ಡವರಾದರು. ಬೇಟೆಗೆ ಹೋಗತೊಡಗಿದರು. ಒಂದು ದಿನ ರಾಜನು ತನ್ನ 4 ಜನ ಮಕ್ಕಳನ್ನು ಕರೆದು ತಿಳಿ ಹೇಳಿದನು, ಮಕ್ಕಳೇ, ನೀವೀಗ ದೊಡ್ಡವರಾಗಿದ್ದೀರಿ. ನೀವು ನಿಮ್ಮ ಇಚ್ಛೆಯಂತೆ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಆದರೆ ನೀವು ನನ್ನ ಒಂದು ಮಾತನ್ನು ಎಂದಿಗೂ ನೆನಪಿಡಿ. ಬೇಟೆಗೆ ಹೋಗಬೇಕೆಂದರೆ ಯಾವಾಗಲೂ ಉತ್ತರ, ಪಶ್ಚಿಮ ಹಾಗೂ ಪೂರ್ವ ದಿಕ್ಕಿಗೆ ಮಾತ್ರ ಹೋಗಿ. ಮರೆತು ಕೂಡ ದಕ್ಷಿಣ ದಿಕ್ಕಿಗೆ ಮಾತ್ರ ಹೋಗಬೇಡಿ. ಮರೆತು ನೀವು ದಕ್ಷಿಣ ದಿಕ್ಕಿಗೆ ಹೋದರೆ ನೀವು ದೊಡ್ಡ ಗಂಡಾಂತರದಲ್ಲಿ ಸಿಲುಕಿಕೊಳ್ಳುತ್ತೀರಿ. ರಾಜನ 4 ಜನ ಪುತ್ರರು ತಮ್ಮ ತಂದೆಯ ಮಾತನ್ನು ಕೇಳಿ ದಕ್ಷಿಣ ದಿಕ್ಕಿಗೆ ಹೋಗಬಾರದು ಎಂಬ ನಿರ್ಧಾರಕ್ಕೆ ಬಂದರು. ಅವರು ತಮ್ಮ ತಂದೆಗೆ ವಚನ ನೀಡಿದರು, ಅಪ್ಪಾಜಿ, ನಾವು ನಿಮ್ಮ ಆಜ್ಞೆಯನ್ನು ಸಂಪೂರ್ಣವಾಗಿ ಪಾಲನೆ ಮಾಡುತ್ತೇವೆ. ಎಂದಿಗೂ ದಕ್ಷಿಣ ದಿಕ್ಕಿಗೆ ಬೇಟೆಯಾಡಲು ಹೋಗುವುದಿಲ್ಲ. ಮರುದಿನವಾಗುತ್ತಿದ್ದಂತೆ 4 ಜನ ರಾಜಕುಮಾರರು ಎಂದಿನಂತೆ ತಮ್ಮ ಕುದುರೆಯನ್ನು ಏರಿ ತಮ್ಮ ತಂದೆಯ ಆಜ್ಞೆಯನ್ನು ಪಾಲಿಸುತ್ತಾ ದಕ್ಷಿಣ ದಿಕ್ಕಿನ ಕಡೆಗೆ ಬೇಟೆಯಾಡಲು ಹೋಗದೆ 3 ದಿಕ್ಕಿನ ಕಡೆಗೆ ಬೇಟೆಗೆ ಹೋಗತೊಡಗಿದರು. ಹೀಗೆ ಹಲವಾರು ದಿನಗಳವರೆಗೆ ನಡೆಯತೊಡಗಿತು. ಒಂದು ದಿನ 4 ರಾಜಕುಮಾರರು ಬೇಟೆಗಾಗಿ ಕಾಡಿಗೆ ಹೋದರು. ಇಡೀ ದಿನ ಅವರು ತಮ್ಮ ಬೇಟೆಯನ್ನು ಹಿಂಬಾಲಿಸಿದರು. ಆದರೆ ಸಂಜೆಯಾಗುತ್ತಿದ್ದಂತೆ ಮನೆಗೆ ಮರಳಲು ನಿರ್ಧರಿಸಿದರು. ಅವರಿಗೆ ಯಾವುದೇ ಬೇಟೆ ದೊರೆತಿರಲಿಲ್ಲ. ಇದರಿಂದಾಗಿ ಅವರು ತುಂಬ ನಿರಾಸೆಯಾಗಿದ್ದರು. ಬೇಟೆಯಾಡುತ್ತಾ ರಾಜಕುಮಾರರು ತುಂಬ ಸುಸ್ತಾಗಿದ್ದರು ಮತ್ತು ಹಸಿವಿನಿಂದ ತುಂಬ ಬಳಲಿದ್ದರು. ತುಂಬ ಸುಸ್ತಾಗಿ ಬಳಲಿ ಒಂದು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದರು. ಆಗ ಅವರಲ್ಲಿ ಅವರ ತಮ್ಮ ಒಬ್ಬ ತುಂಟತನದ ಸ್ವಭಾವದವನಾಗಿದ್ದನು.
ಅವನು ಹೇಳಿದನು, ಅಣ್ಣ, ನನಗೆ ಒಂದು ವಿಷಯ ಮಾತ್ರ ಅರ್ಥವಾಗಲಿಲ್ಲ. ಅಪ್ಪಾಜಿ ನಮಗೆ 3 ದಿಕ್ಕಿನ ಕಡೆಗೆ ಮಾತ್ರ ಬೇಟೆಯಾಡಲು ಹೇಳಿದ್ದರು, ಆದರೆ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುವುದನ್ನು ಬೇಡ ಎಂದಿದ್ದರು. ಅಪ್ಪಾಜಿ ಹಾಗೆ ಏಕೆ ಹೇಳಿರಬಹುದು? ನನಗನಿಸುತ್ತಿದೆ ಇದರ ಹಿಂದೆ ಬಹುದೊಡ್ಡ ಕಾರಣ ಇರಬಹುದು. ಬಹುಶಃ ನಮ್ಮ ತಂದೆ ಆ 3 ದಿಕ್ಕಿನ ರಾಜರನ್ನು ಸೋಲಿಸಿರಬೇಕು, ಆದರೆ ದಕ್ಷಿಣ ದಿಕ್ಕಿನ ರಾಜನೊಂದಿಗೆ ಸೋತಿರಬಹುದು. ಆದ್ದರಿಂದ ಅವರು ನಮ್ಮನ್ನು ದಕ್ಷಿಣ ದಿಕ್ಕಿಗೆ ಹೋಗುವುದನ್ನು ತಡೆದಿದ್ದಾರೆ. ಆಗ ಅಣ್ಣ ಹೇಳಿದನು, ಇಲ್ಲ ತಮ್ಮ, ಹೀಗೆ ಆಗಲು ಸಾಧ್ಯವಿಲ್ಲ. ತಮ್ಮ ಮತ್ತೆ ಹೇಳಿದನು, ನನಗಂತೂ ಹಾಗೆ ಅನಿಸುತ್ತಿದೆ. ಈ ಕಾರಣದಿಂದಾಗಿ ಅವರು ನಮಗೆ ಅಲ್ಲಿ ಹೋಗುವುದಕ್ಕೆ ನಿರ್ಬಂಧ ಹೇರಿದ್ದಾರೆ. ನನ್ನ ಪ್ರಕಾರ ನಾವು ನಾಳೆ ದಕ್ಷಿಣ ದಿಕ್ಕಿಗೆ ಹೋಗಿ ಸತ್ಯವನ್ನು ತಿಳಿಯಬೇಕು. ನಾವು 4ರಂತೂ ಮಹಾಯೋಧರಾಗಿದ್ದೇವೆ. ನಮ್ಮ ಶೌರ್ಯದ ಬಗ್ಗೆ ನಾವು ಸಂದೇಹ ಪಡಬಾರದು. ಒಂದು ವೇಳೆ ನಾವು ದಕ್ಷಿಣ ದಿಕ್ಕಿಗೆ ಹೋದರೆ ನಮ್ಮ ಕೀರ್ತಿಯು ಇನ್ನೂ ಹೆಚ್ಚಾಗುತ್ತದೆ. ನಾಳೆ ಬೆಳಿಗ್ಗೆ ನಾವು ಅಲ್ಲಿಗೆ ಹೋಗೋಣ ಮತ್ತು ಈ ವಿಷಯವನ್ನು ಪತ್ತೆ ಹಚ್ಚೋಣ. ತಮ್ಮನ ಮಾತು ಕೇಳಿ ಹಿರಿಯ ರಾಜಕುಮಾರರಿಗೂ ಕೂಡ ಈ ಮಾತು ಸತ್ಯ ಎಂದು ಅನಿಸಿತು. ಬಹುಶಃ ನಮ್ಮ ತಂದೆ ದಕ್ಷಿಣ ದಿಕ್ಕಿನ ರಾಜರಿಂದ ಸೋತಿರಬೇಕು. ಹೀಗೆ ಯೋಚಿಸಿ 3 ರಾಜಕುಮಾರರು ದಕ್ಷಿಣ ದಿಕ್ಕಿಗೆ ಹೋಗಲು ತಯಾರಾದರು ಮತ್ತು ಹೇಳಿದರು, ಸರಿ, ನಾವು ನಾಳೆ ದಕ್ಷಿಣ ದಿಕ್ಕಿನ ಕಡೆಗೆ ಬೇಟೆಗೆ ಹೋಗೋಣ. ರಾಜಕುಮಾರರು ತಮ್ಮ ಅರಮನೆಗೆ ಮರಳಿ ಸುಸ್ತಾಗಿ ಮಲಗಿಕೊಂಡರು. ಬೆಳಗಾಗುತ್ತಿದ್ದಂತೆ 4 ರಾಜಕುಮಾರರು ಬೇಟೆಗೆ ಹೊರಟು ಹೋದರು. ಹೋಗುವಾಗ ಅವರು ತಮ್ಮ ತಂದೆಯಲ್ಲಿ ಹೇಳಿದರು, ಅಪ್ಪಾಜಿ, ನಾವು ಬೇಟೆಯಾಡಲು ಹೋಗುತ್ತಿದ್ದೇವೆ. ಇಂದು ನಾವು ಬರಲು ಸ್ವಲ್ಪ ಹೊತ್ತಾಗಬಹುದು, ಏಕೆಂದರೆ ತುಂಬ ದೂರದ ರಾಜರು ಕೂಡ ಬೇಟೆಗೆ ಬರುತ್ತಾರೆ. ಒಂದು ವೇಳೆ ನಾವು ತಡವಾಗಿ ಬಂದರೆ ನೀವು ಏನೂ ಚಿಂತೆ ಮಾಡಬೇಡಿ. ಮಹಾರಾಜರು ಹೇಳಿದರು, ಮಕ್ಕಳೇ, ನಿಮ್ಮ ಇಷ್ಟದಂತೆ ಆಗಲಿ. ನನಗೆ ನಿಮ್ಮ ಶೌರ್ಯದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಆದರೂ ಆದಷ್ಟು ಬೇಗ ಮರಳಿ ಬರಲು ಪ್ರಯತ್ನಿಸಿ. ಇದಾದ ಮೇಲೆ ಆ 4 ರಾಜಕುಮಾರರು ತಮ್ಮ ತಂದೆಯಿಂದ ಬೀಳ್ಕೊಟ್ಟು ಬೇಟೆಗೆ ಹೊರಟು ಹೋದರು. ಇಂದು ಅವರು ನೇರವಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಯಾತ್ರೆಯನ್ನು ಆರಂಭಿಸಿದರು. ಹೀಗೆ ಹೋಗುತ್ತಾ ಅವರು ತಮ್ಮ ರಾಜ್ಯದ ಗಡಿಯನ್ನು ದಾಟಿದರು. ಅವರು ಕುದುರೆಯನ್ನು ಅಲ್ಲಿಯೇ ಬಿಟ್ಟರು ಮತ್ತು ದಕ್ಷಿಣದ ಕಡೆಗೆ ವೇಷ ಬದಲಿಸಿ ಸಾಗಿದರು. 4 ರಾಜಕುಮಾರರು ನಡೆದು ಕಾಡಿನ ದಾರಿಯಲ್ಲಿ ಸಾಗುತ್ತಿದ್ದರು. ಅವರು ತುಂಬ ದೂರ ಸಾಗಿದರು. ಒಂದು ದಟ್ಟವಾದ ಕಾಡಿಗೆ ಬಂದರು. ಅಲ್ಲಿಂದ ತುಂಬ ದೂರದವರೆಗೂ ಯಾವುದೇ ಊರು ಕಾಣಿಸಲಿಲ್ಲ. ಈಗ ಅವರಿಗೆ ತುಂಬ ನೀರಡಿಕೆಯಾಯಿತು. ಆಗ ಅವರು ಒಂದು ವೃಕ್ಷದ ಕೆಳಗೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳಲು ಶುರು ಮಾಡಿದರು. ನೀರಡಿಕೆಯಿಂದಾಗಿ ಅವರು ತುಂಬ ಬಳಲುತ್ತಿದ್ದರು. ನಿಧಾನವಾಗಿ ಸಂಜೆಯಾಯಿತು ಮತ್ತು ಕತ್ತಲು ಆವರಿಸಿತು. ನೀರಡಿಕೆಯಿಂದ ವ್ಯಾಕುಲನಾಗಿ ಅಣ್ಣನು ತುಂಟ ಸ್ವಭಾವದ ತನ್ನ ಚಿಕ್ಕ ತಮ್ಮನಲ್ಲಿ ಹೇಳಿದನು, ತಮ್ಮ, ಸ್ವಲ್ಪ ನೀನು ಈ ಮರವನ್ನು ಏರಿ ನೋಡು. ಸುತ್ತಮುತ್ತಲೂ ಎಲ್ಲಾದರೂ ಮನೆ ಅಥವಾ ನೀರಿನ ತೊರೆಗಳು ಕಾಣಿಸುತ್ತವೆಯೇ ಎನ್ನುವುದನ್ನು ಪರಿಶೀಲಿಸು. ಬಹುಶಃ ಎಲ್ಲಾದರೂ ಕೆರೆ ಕಾಣಿಸಬಹುದು. ಆನಂತರ ನಾವು ನಮ್ಮ ನೀರಡಿಕೆಯನ್ನು ನಿವಾರಿಸಿಕೊಳ್ಳಬಹುದು. ಒಂದು ವೇಳೆ ನಮಗೆ ನೀರು ದೊರೆಯದೇ ಹೋದರೆ ಇಂದು ನಮ್ಮ ಪ್ರಾಣ ಕೂಡ ಹೊರಟು ಹೋಗಬಹುದು. ಆಗ ಚಿಕ್ಕ ರಾಜಕುಮಾರ ತನ್ನ ಅಣ್ಣಂದಿರ ಮಾತನ್ನು ಕೇಳಿ ವೃಕ್ಷವನ್ನು ಏರಿದನು. ಸುತ್ತಲೂ ಗಮನವಿಟ್ಟು ನೋಡಿದನು. ಅವನು ಅಲ್ಲೆಲ್ಲಿಯೂ ಯಾವುದೇ ಕೆರೆಯನ್ನು ನೋಡಲಿಲ್ಲ. ಆದರೆ ದೂರದಲ್ಲಿ ಒಂದು ಪಾಳು ಮನೆ ಕಾಣಿಸಿತು. ಆ ಮನೆಯಲ್ಲಿ ಒಂದು ದೀಪ ಉರಿಯುತ್ತಿತ್ತು ಮತ್ತು ಅದರ ಮಂದವಾದ ಬೆಳಕು ಕೂಡ ಗೋಚರಿಸುತ್ತಿತ್ತು. ಇದನ್ನು ನೋಡಿ ಚಿಕ್ಕ ತಮ್ಮನು ಖುಷಿಯಿಂದ ಕುಣಿದಾಡತೊಡಗಿದನು. ವೃಕ್ಷದಿಂದ ಇಳಿದು ತನ್ನ ಅಣ್ಣಂದಿರ ಬಳಿಗೆ ಬಂದನು. ದೊಡ್ಡ ರಾಜಕುಮಾರರು ಕೇಳಿದರು, ತಮ್ಮ, ಏನಾಯಿತು? ನೀನು ಕುಣಿದಾಡುವಂತಹ ಯಾವ ದೃಶ್ಯವನ್ನು ನೋಡಿದೆ? ಆಗ ಚಿಕ್ಕ ತಮ್ಮ ಹೇಳಿದನು, ಅಣ್ಣ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಪಾಳು ಮನೆ ಇರುವುದನ್ನು ನಾನು ನೋಡಿದೆ. ಅದರಲ್ಲಿ ಉರಿಯುತ್ತಿರುವ ದೀಪವನ್ನು ಕೂಡ ನೋಡಿದೆ. ಒಂದು ವೇಳೆ ನಾವು ಅಲ್ಲಿಯವರೆಗೆ ತಲುಪಿದರೆ ನಮಗೆ ನೀರು ದೊರೆಯಬಹುದು. ತಮ್ಮನ ಮಾತು ಕೇಳಿ ಉಳಿದ ಅಣ್ಣಂದಿರು ತುಂಬ ಖುಷಿಯಾದರು. ಅವನನ್ನು ಜೊತೆ ಕರೆದುಕೊಂಡು ಆ ಮನೆಯ ಕಡೆಗೆ ಹೊರಟರು. ಸ್ವಲ್ಪ ಹೊತ್ತಿನ ನಂತರ ಆ ಮನೆಯ ಬಳಿ ಬಂದರು ಮತ್ತು ನೋಡಿದರು. ಆ ಮನೆಯ ಹೊರಗಡೆ ಒಂದು ಬಾವಿ ಕೂಡ ಇತ್ತು. ಬಾವಿಯನ್ನು ನೋಡಿ 4 ಜನ ಸಹೋದರರು ಖುಷಿಯಿಂದ ಕುಣಿದಾಡಿದರು, ಏಕೆಂದರೆ ಈಗ ಅವರಿಗೆ ಕುಡಿಯಲು ನೀರು ಸಿಕ್ಕಿತು. ಆದರೆ ಅವರು ಬಾವಿಯ ಬಳಿ ಬಂದು ಇಣುಕಿ ನೋಡಿದಾಗ ಬಾವಿಯಲ್ಲಿ ನೀರಿತ್ತು, ಆದರೆ ತುಂಬ ಆಳದಲ್ಲಿತ್ತು. ಅಲ್ಲೇ ಒಂದು ಬಿಂದಿಗೆಯನ್ನು ಇಡಲಾಗಿತ್ತು, ಆದರೆ ಹಗ್ಗವಿರಲಿಲ್ಲ. ಆಗ 4 ಜನರು ಯೋಚಿಸತೊಡಗಿದರು, ನೀರಂತೂ ದೊರೆತಿದೆ, ಆದರೆ ಹಗ್ಗವಿಲ್ಲದೆ ನೀರನ್ನು ಸೇದುವುದು ಹೇಗೆ? ಒಂದು ವೇಳೆ ನಮಗೆ ನೀರು ದೊರೆಯದಿದ್ದರೆ ನಮ್ಮ ಜೀವ ಹೊರಟು ಹೋಗುತ್ತದೆ. ಆಗ ದೊಡ್ಡ ರಾಜಕುಮಾರನು ಚಿಕ್ಕ ತಮ್ಮನಲ್ಲಿ ಹೇಳಿದನು, ನೀನು ಈ ಮನೆಯ ಒಳಗಡೆ ಹೋಗಿ ಕೇಳು. ಬಹುಶಃ ಈ ಮನೆಯವರ ಬಳಿ ಹಗ್ಗವಿರಬಹುದು. ಒಂದು ವೇಳೆ ಮನೆಯ ಹೊರಗಡೆ ಬಾವಿ ಇದೆ ಎಂದಾದರೆ ಮನೆಯೊಳಗಡೆ ಹಗ್ಗವೂ ಕೂಡ ಇರಲೇಬೇಕು. ನೀನು ಈಗಲೇ ಹೋಗು, ಹಗ್ಗವನ್ನು ತೆಗೆದುಕೊಂಡು ಬಾ. 3 ಜನ ದೊಡ್ಡ ರಾಜಕುಮಾರರು ಅಲ್ಲೇ ಕುಳಿತುಕೊಂಡರು. ಚಿಕ್ಕ ರಾಜಕುಮಾರನು ಬಾಗಿಲ ಬಳಿಗೆ ಬಂದು ಬಾಗಿಲನ್ನು ಬಡೆದನು ಮತ್ತು ಕೇಳಿದನು, ಒಳಗಡೆ ಯಾರಾದರೂ ಇದ್ದಾರೇನು? ನೀರನ್ನು ಸೇದಲು ಹಗ್ಗ ಕೊಡಿ.
ನಾವು 4 ಜನ ಸಹೋದರರು ತುಂಬ ಬಾಯಾರಿದ್ದೇವೆ. ನಾವು ಬಾವಿಯಿಂದ ನೀರು ಸೇದಲು ಹಗ್ಗ ಬೇಕು. ಒಂದು ವೇಳೆ ನಮಗೆ ನೀರು ಸಿಗದೇ ಇದ್ದರೆ ನಾವು ಸತ್ತೇ ಹೋಗುತ್ತೇವೆ. ವೀಕ್ಷಕರೇ, ಚಿಕ್ಕ ತಮ್ಮ ಹೀಗೆ ಕೂಗಿ ಕರೆದಾಗ ಒಳಗಡೆಯಿಂದ ಒಂದು ಸುಂದರವಾದ ಹುಡುಗಿ ಹೊರಬಂದಳು. ಆಗ ರಾಜಕುಮಾರನು ಕೈ ಜೋಡಿಸಿ ಹೇಳಿದನು, ನೋಡಿ, ನಾವು 4 ಜನ ಸಹೋದರರು ತುಂಬ ಬಾಯಾರಿದ್ದೇವೆ. ನನ್ನ ಅಣ್ಣಂದಿರು ಬಾವಿಯ ಬಳಿ ಕುಳಿತಿದ್ದಾರೆ. ಬಾವಿಯ ಬಳಿ ಬಿಂದಿಗೆ ಇದೆ, ಆದರೆ ಹಗ್ಗವಿಲ್ಲ. ಒಂದು ವೇಳೆ ನೀವು ನಮಗೆ ಹಗ್ಗ ನೀಡಿದರೆ ತುಂಬ ಉಪಕಾರವಾದೀತು. ಆ ಹುಡುಗಿ ತುಂಬ ಸುಂದರವಾಗಿದ್ದಳು. ಚಿಕ್ಕ ರಾಜಕುಮಾರನು ಕೂಡ ತುಂಬ ರೂಪವಂತನಾಗಿದ್ದನು. ಹುಡುಗಿ ರಾಜಕುಮಾರನನ್ನು ನೋಡಿ ಮೋಹಿತಳಾದಳು ಮತ್ತು ಯೋಚಿಸತೊಡಗಿದಳು, ಇಂದಂತೂ ನಾನು ಬೇಟೆಯಾಡಲು ಬಂದ ಈ ಯುವಕನನ್ನೇ ನನ್ನ ಪತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಆ ಹುಡುಗಿ ತನ್ನ ಯೋಚನೆಯಲ್ಲಿ ಮುಳುಗಿದ್ದಳು. ರಾಜಕುಮಾರನು ಮತ್ತೆ ಹೇಳಿದನು, ಹೇ ದೇವಿ, ನೀನು ಯಾವ ಯೋಚನೆಯಲ್ಲಿ ಮುಳುಗಿದ್ದೀಯಾ? ನಿನ್ನ ಬಳಿ ಹಗ್ಗವಿದ್ದರೆ ದಯವಿಟ್ಟು ಅದನ್ನು ನನಗೆ ನೀಡು. ಆಗ ಹುಡುಗಿ ಹೇಳಿದಳು, ಸರಿ, ಸ್ವಲ್ಪ ಹೊತ್ತು ಇಲ್ಲೇ ಕಾದಿರಿ, ನಾನು ನನ್ನ ಅಕ್ಕನಲ್ಲಿ ಕೇಳಿ ಬರುತ್ತೇನೆ. ಆನಂತರ ಹುಡುಗಿ ಒಳಗಡೆ ಹೋದಳು. ತನ್ನ ಅಕ್ಕನಲ್ಲಿ ಹೇಳಿದಳು, ಅಕ್ಕ, ಒಬ್ಬ ಯುವಕ ಹೊರಗಡೆ ನಿಂತಿದ್ದಾನೆ. ಅವನು ರಾಜಕುಮಾರನಂತೆ ಕಾಣುತ್ತಿದ್ದಾನೆ. ಅವನಿಗೆ ಹಗ್ಗ ಬೇಕಾಗಿದೆ. ತುಂಬ ಬಾಯಾರಿದ್ದಾರೆ. ಇಷ್ಟು ಹೇಳುತ್ತಿದ್ದಂತೆ ಇದನ್ನು ಕೇಳಿ ಅವಳ ಅಕ್ಕನೂ ಕೂಡ ಹೊರಗಡೆ ಬಂದಳು ಮತ್ತು ಆ ರಾಜಕುಮಾರನನ್ನು ನೋಡಿದಳು. ರಾಜಕುಮಾರ ಮತ್ತೆ ಹೇಳಿದನು, ಒಂದು ವೇಳೆ ನಿಮ್ಮ ಮನೆಯಿಂದ ನಮಗೆ ಹಗ್ಗ ದೊರೆತರೆ ನಾವು ಅನಾಯಾಸವಾಗಿ ಬಾವಿಯಿಂದ ನೀರನ್ನು ಸೇದುತ್ತೇವೆ ಮತ್ತು ನಮ್ಮ ದಾಹವನ್ನು ನೀಗಿಸಿಕೊಳ್ಳುತ್ತೇವೆ. ನಾವು 4 ಜನ ಸಹೋದರರು ತುಂಬ ಬಾಯಾರಿದ್ದೇವೆ. ಕೃಪೆ ತೋರಿ ನಮಗೆ ಹಗ್ಗ ನೀಡಿ, ನಿಮ್ಮಿಂದ ತುಂಬ ಉಪಕಾರವಾದೀತು. ರಾಜಕುಮಾರನ ಮಾತನ್ನು ಕೇಳಿ ಅಕ್ಕ ಹೇಳಿದಳು, ಹಗ್ಗವೇನು ಸಿಗುತ್ತದೆ, ಆದರೆ ನೀವು ನಮ್ಮ ಒಂದು ಷರತ್ತನ್ನು ಒಪ್ಪಿಕೊಳ್ಳಬೇಕು. ನೀವು ನಮ್ಮ ಷರತ್ತನ್ನು ಒಪ್ಪಿಕೊಂಡರೆ ನಾವು ನಿಮಗೆ ಹಗ್ಗ ನೀಡುತ್ತೇವೆ. ಕೇವಲ ಹಗ್ಗ ಮಾತ್ರ ಅಲ್ಲ, ನಾವು ನಿಮಗೆ ನೀರನ್ನು ಕೂಡ ನೀಡುತ್ತೇವೆ. ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಉಚಿತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುತ್ತೇವೆ. ಆಗ ರಾಜಕುಮಾರ ಹೇಳಿದನು, ಸರಿ, ನೀವು ಸ್ವಲ್ಪ ಹೊತ್ತು ಕಾದಿರಿ, ನಾನು ಅಣ್ಣಂದಿರನ್ನು ಕೇಳಿಕೊಂಡು ಬರುತ್ತೇನೆ. ಅವರು ಏನು ಹೇಳುತ್ತಾರೋ ನಾನು ಅದನ್ನೇ ಮಾಡುತ್ತೇನೆ. ನಂತರ ಆ ರಾಜಕುಮಾರನು ತನ್ನ 3 ಜನ ಅಣ್ಣಂದಿರ ಬಳಿ ಬಂದನು ಮತ್ತು ಎಲ್ಲ ಮಾತುಗಳನ್ನು ತನ್ನ ಅಣ್ಣಂದಿರ ಬಳಿ ಬಂದು ಹೇಳಿದನು. ನೋಡಿ ಅಣ್ಣಂದಿರೇ, ನಮಗೆ ನೀರಂತೂ ಸಿಗುತ್ತದೆ, ಆದರೆ ಆ ಹುಡುಗಿಯರ ಷರತ್ತನ್ನು ನಾವು ಒಪ್ಪಿಕೊಳ್ಳಬೇಕು. ಅವರು ಹೇಳಿದ್ದಾರೆ, ಒಂದು ವೇಳೆ ನಾವು ಅವರ ಷರತ್ತನ್ನು ಒಪ್ಪಿಕೊಂಡರೆ ನಮಗೆ ನೀರು ಸಿಗುತ್ತದೆ, ಊಟ ಸಿಗುತ್ತದೆ, ವಿಶ್ರಾಂತಿಯ ವ್ಯವಸ್ಥೆಯೂ ಕೂಡ ಆಗುತ್ತದೆ. ವೀಕ್ಷಕರೇ, 4 ಜನ ರಾಜಕುಮಾರರು ತುಂಬ ಬಾಯಾರಿದ್ದರು. ಹೇಗಾದರೂ ಮಾಡಿ ಅವರು ತಮ್ಮ ನೀರಡಿಕೆಯನ್ನು ನೀಗಿಸಿಕೊಂಡು ತಮ್ಮ ಜೀವವನ್ನು ಉಳಿಸಿಕೊಳ್ಳಬೇಕಾಗಿತ್ತು. ಅವರೆಲ್ಲರೂ ಒಕ್ಕೊರಲಿನಿಂದ ಹೇಳಿದರು, ಸರಿ, ನಮಗೆ ಕುಡಿಯಲು ನೀರು ದೊರೆಯುವುದಾದರೆ ನಾವು ಅವರ ಷರತ್ತನ್ನು ಒಪ್ಪಿಕೊಳ್ಳೋಣ. ಈ ರೀತಿಯಲ್ಲಿ ತನ್ನ ಅಣ್ಣಂದಿರಲ್ಲಿ ಕೇಳಿ ಆ ರಾಜಕುಮಾರನು ಪುನಃ ಮರಳಿ ಹುಡುಗಿಯರ ಬಳಿಗೆ ಬಂದನು. ಅಲ್ಲಿ ಸುಂದರ ಹುಡುಗಿಯ ಅಕ್ಕ ನಿಂತಿದ್ದಳು. ರಾಜಕುಮಾರ ಹೇಳಿದನು, ನಮ್ಮ ಅಣ್ಣಂದಿರು ನಿಮ್ಮ ಷರತ್ತನ್ನು ಒಪ್ಪಿಕೊಂಡಿದ್ದಾರೆ, ಆದರೆ ದಯವಿಟ್ಟು ನಮಗೆ ಆದಷ್ಟು ಬೇಗ ನೀರುಣಿಸಿ ಮತ್ತು ನಿಮ್ಮ ಷರತ್ತು ಏನು ಎಂದು ಕೂಡ ನಮಗೆ ತಿಳಿಸಿ. ಆಗ ಹುಡುಗಿಯ ಅಕ್ಕ ಹೇಳಿದಳು, ಹೇ ಅಪರಿಚಿತ, ನಮ್ಮ ಷರತ್ತು ಏನೆಂದರೆ ನಾವು ಕೇವಲ 2 ಸಹೋದರಿಯರಲ್ಲ, ನಾವು 4 ಜನ ಸಹೋದರಿಯರಿದ್ದೇವೆ. ನಾವು 4 ಜನರು ತುಂಬ ಸುಂದರವಾಗಿದ್ದೇವೆ. ಇಲ್ಲಿಯವರೆಗೂ ನಾವು ಕುಮಾರಿಯರಾಗಿದ್ದೇವೆ, ಏಕೆಂದರೆ ಇಲ್ಲಿಯವರೆಗೂ ನಮಗೆ ನಿಮ್ಮಂತಹ ಸುಂದರ ಯುವಕರು ಸಿಕ್ಕಿರಲಿಲ್ಲ. ಒಂದು ವೇಳೆ ನೀವು ಇಷ್ಟಪಟ್ಟರೆ ನಾವು 4 ಜನ ಸಹೋದರಿಯರೊಂದಿಗೆ ಮದುವೆ ಮಾಡಿಕೊಳ್ಳಬಹುದು. ಆನಂತರ ನಾವು ನಮ್ಮ ಕೈಯಾರೆ ನಿಮಗೆ ನೀರುಣಿಸುತ್ತೇವೆ, ಭೋಜನ ಕೂಡ ನೀಡುತ್ತೇವೆ ಮತ್ತು ಇಲ್ಲಿ ಉಳಿದುಕೊಳ್ಳಲು ನಿಮಗೆ ಉಚಿತ ವ್ಯವಸ್ಥೆಯನ್ನು ಕೂಡ ಮಾಡುತ್ತೇವೆ. ಆ ಹುಡುಗಿಯ ಮಾತನ್ನು ಕೇಳಿ ಚಿಕ್ಕ ರಾಜಕುಮಾರನು ಅಚ್ಚರಿಗೊಂಡನು. ಆಗ ಅವನ ಮನಸ್ಸಿನಲ್ಲಿ ಇದೆಂತಹ ಷರತ್ತು ಎಂಬ ಯೋಚನೆ ಬಂತು. ಅಪ್ಪಾಜಿಯ ಅನುಮತಿ ಇಲ್ಲದೆ ನಾವು 4 ಜನರು ಹೇಗೆ ಮದುವೆಯಾಗಲು ಸಾಧ್ಯ ಎಂದು ಯೋಚಿಸಿ ಅವನು ಓಡೋಡಿ ತನ್ನ ಅಣ್ಣಂದಿರ ಬಳಿಗೆ ಬಂದನು ಮತ್ತು ಹುಡುಗಿಯರ ಷರತ್ತಿನ ಬಗ್ಗೆ ಹೇಳಿದನು. ಅಣ್ಣ, ಆ ಹುಡುಗಿಗೆ ಇನ್ನು 3 ಸಹೋದರಿಯರಿದ್ದಾರೆ. ಒಂದು ವೇಳೆ ನಾವು 4 ಜನ ಸಹೋದರರು ಆ 4 ಜನ ಸಹೋದರಿಯರೊಂದಿಗೆ ಮದುವೆ ಮಾಡಿಕೊಂಡರೆ ನಮಗೆ ನೀರು ಸಿಗುತ್ತದೆ, ಇಲ್ಲದೆ ಹೋದರೆ ನಾವು ನೀರಡಿಕೆಯಿಂದ ಸಾಯಬೇಕು. ಅವರು ಹೀಗೂ ಕೂಡ ಹೇಳಿದ್ದಾರೆ, ಒಂದು ವೇಳೆ ನಾವು ಅವರ ಷರತ್ತನ್ನು ಒಪ್ಪಿಕೊಂಡರೆ ನಮಗೆ ನೀರು ಸಿಗುತ್ತದೆ, ಭೋಜನ ದೊರೆಯುತ್ತದೆ, ಉಳಿದುಕೊಳ್ಳಲು ವ್ಯವಸ್ಥೆಯೂ ಕೂಡ ಆಗುತ್ತದೆ. ಒಂದು ವೇಳೆ ನಾವು ಅವರ ಷರತ್ತನ್ನು ಒಪ್ಪಿಕೊಳ್ಳದಿದ್ದರೆ ನಮಗೆ ಏನೂ ಸಿಗುವುದಿಲ್ಲ. ಆಗ ಅವರಲ್ಲಿ ಒಬ್ಬ ರಾಜಕುಮಾರ ಹೇಳಿದನು, ಅಯ್ಯೋ, ನಾವು ಅವರೊಂದಿಗೆ ಹೇಗೆ ಮದುವೆ ಮಾಡಿಕೊಳ್ಳಲು ಸಾಧ್ಯ? ಒಂದು ವೇಳೆ ನಾವು ಅವರನ್ನು ಮದುವೆ ಮಾಡಿಕೊಂಡರೆ ನಮ್ಮ ತಂದೆ ಸಿಟ್ಟಾಗಬಹುದು. ನಮ್ಮ ತಂದೆಯವರಂತೂ ನಮ್ಮನ್ನು ರಾಜಕುಮಾರಿಯರೊಂದಿಗೆ ಮದುವೆ ಮಾಡಿಸುತ್ತಾರೆ. ಆಗ ದೊಡ್ಡ ರಾಜಕುಮಾರ ಹೇಳಿದನು, ಮೂರ್ಖರೇ, ನಾವು ಬದುಕುವುದಿಲ್ಲ ಎಂದ ಮೇಲೆ ಅವರು ಎಲ್ಲಿಂದ ನಮ್ಮ ಮದುವೆ ಮಾಡುತ್ತಾರೆ? ಒಂದು ವೇಳೆ ಇಂದು ನಮಗೆ ನೀರು ಸಿಗದೇ ಹೋದರೆ ಹೇಗಿದ್ದರೂ ನಾವು ಸಾಯುತ್ತೇವೆ. ಮೊದಲು ನೀರನ್ನು ಕುಡಿದು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ, ಮುಂದೆ ಏನಾಗುತ್ತದೋ ನೋಡೋಣ.
ನಾವು ರಾಜಕುಮಾರರೆಂದ ಮೇಲೆ ನಾವು ಒಂದಲ್ಲ ಎರಡೆರಡು ಮದುವೆ ಮಾಡಿಕೊಳ್ಳಲು ಸಾಧ್ಯ. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈ ಪ್ರಕಾರದಲ್ಲಿ 4 ಜನ ರಾಜಕುಮಾರರು ಆ ಹುಡುಗಿಯರ ಷರತ್ತನ್ನು ಒಪ್ಪಿಕೊಳ್ಳಲು ತಯಾರಾದರು. ಅವರು 4 ಜನರಲ್ಲಿ ಹೇಳಿದರು, ನಮಗೆ ನಿಮ್ಮ ಷರತ್ತು ಒಪ್ಪಿಗೆ ಇದೆ, ನೀವು ನಮಗೆ ನೀರುಣಿಸಿ. ಇದನ್ನು ಕೇಳಿ 4 ಜನ ಸಹೋದರಿಯರು ತುಂಬ ಖುಷಿಯಾದರು. ಅವರು ತುಂಬ ಪ್ರೀತಿಯಿಂದ 4 ಜನ ಸಹೋದರರಿಗೆ ನೀರುಣಿಸಿದರು. ನೀರು ಕುಡಿದ ನಂತರ ರಾಜಕುಮಾರರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆ ನಂತರ ಹುಡುಗಿಯರು ಬೇಗ ಬೇಗ ಅವರಿಗೆ ಅಡುಗೆಯನ್ನು ಮಾಡಿ ಭೋಜನಕ್ಕಿಟ್ಟರು ಮತ್ತು ಹೇಳಿದರು, ನಾವು ಮಂಟಪವನ್ನು ತಯಾರು ಮಾಡುತ್ತಿದ್ದೇವೆ, ನೀವು ಮದುವೆಗಾಗಿ ತಯಾರಾಗಿ. ವೀಕ್ಷಕರೇ, 4 ಜನ ರಾಜಕುಮಾರರು ನೀರು ಕುಡಿದ ನಂತರ ಒಬ್ಬ ರಾಜಕುಮಾರ ಮನದಲ್ಲೇ ಯೋಚಿಸಿದನು, ನಮಗೆ ಏನು ಬೇಕಾಗಿತ್ತೋ ಅದು ನಮಗೆ ದೊರೆಯಿತು. ಒಂದು ವೇಳೆ ಈಗ ನಾವು ಇವರ ಮಾತನ್ನು ಒಪ್ಪಿಕೊಳ್ಳದಿದ್ದರೆ ಇವರು ನಮಗೆ ಏನು ಮಾಡುತ್ತಾರೆ? ಹೀಗೆ ಯೋಚಿಸಿ 4ರಲ್ಲಿ ಒಬ್ಬ ರಾಜಕುಮಾರ ಹೇಳಿದನು, ಹೇ ಹುಡುಗಿಯರೇ, ನಾವು ನೀರು ಕುಡಿಯುವುದಕ್ಕಾಗಿ ಮದುವೆಯಾಗುತ್ತೇವೆ ಎಂದು ಹೇಳಿದ್ದೆವು. ಆದರೆ ಈಗ ನಾವು ನಿಮ್ಮನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನಾವು 4 ಜನರು ಒಬ್ಬನೇ ತಂದೆಯ ಮಕ್ಕಳಾಗಿದ್ದೇವೆ. ನಾವು ನಮ್ಮ ತಂದೆಯ ಅನುಮತಿ ಇಲ್ಲದೆ ಈ ರೀತಿ ಹೆಜ್ಜೆ ಇಡಲು ಸಾಧ್ಯವಿಲ್ಲ. ಇದರಿಂದ ನಮ್ಮ ತಂದೆಗೆ ನೋವಾಗುತ್ತದೆ. ವೀಕ್ಷಕರೇ, ಒಬ್ಬ ರಾಜಕುಮಾರ ತಿರಸ್ಕರಿಸುತ್ತಿದ್ದಂತೆ ಆಗ 4 ಜನ ಹುಡುಗಿಯರು ತಮ್ಮ ಭಯಂಕರ ರೂಪವನ್ನು ಧರಿಸಿದರು. ಅವರ ಉಗುರುಗಳು ಉದ್ದವಾದವು ಮತ್ತು ಚೂಪಾಗಿದ್ದವು. ಅವರ ಕೂದಲುಗಳು ನೆಲಕ್ಕೆ ತಾಗುತ್ತಿದ್ದವು. ಮುಖ ತುಂಬ ಭಯಾನಕವಾಗಿತ್ತು. ಇದನ್ನು ನೋಡಿ 4 ಜನ ರಾಜಕುಮಾರರು ಹೆದರಿದರು. ಅವರಿಗನಿಸಿತು, ಈ 4 ಜನರು ನಾವು ಜೀವಂತ ಇರುವಾಗಲೇ ನಮ್ಮನ್ನು ನುಂಗಿ ಹಾಕಬಹುದು ಎಂದು. ದೊಡ್ಡ ರಾಜಕುಮಾರನು ಎಲ್ಲರಿಗೂ ತಿಳಿ ಹೇಳಿದನು, ನೋಡಿ, ಅವರು ಹೇಗೆ ಹೇಳುತ್ತಾರೋ ಹಾಗೆ ಮಾಡಿ, ಇಲ್ಲದೇ ಹೋದರೆ ಇವರು ನಮ್ಮನ್ನು ಜೀವಂತ ತಿಂದು ಹಾಕುತ್ತಾರೆ. ನನಗಂತೂ ಇವರು ಯಾವುದೋ ಪಿಶಾಚಿಗಳಂತೆ ತೋರುತ್ತಿದ್ದಾರೆ. ಒಂದು ವೇಳೆ ನಿಮಗೆ ಜೀವ ಬೇಕೆಂದಿದ್ದರೆ ಇವರೊಂದಿಗೆ ಮದುವೆ ಮಾಡಿಕೊಳ್ಳಲೇಬೇಕು. ಈ ಪ್ರಕಾರದಲ್ಲಿ 4 ರಾಜಕುಮಾರರು ಹೆದರಿಕೆಯಿಂದ ಆ 4 ಜನ ಹುಡುಗಿಯರಲ್ಲಿ ಹೇಳಿದರು, ನಾವು 4 ಜನ ನಿಮ್ಮೊಂದಿಗೆ ಮದುವೆ ಮಾಡಿಕೊಳ್ಳಲು ತಯಾರಾಗಿದ್ದೇವೆ. ಆದರೆ ನೀವು ಎಲ್ಲಕ್ಕೂ ಮೊದಲಿನಂತೆ ಹುಡುಗಿಯರು ರೂಪವನ್ನು ಧರಿಸಿ. ನಿಮ್ಮ ಈ ಭಯಂಕರ ರೂಪವನ್ನು ನೋಡಿ ನಮಗೆ ಹೆದರಿಕೆಯಾಗುತ್ತಿದೆ. ನಂತರ ಹಾಗೇ ಆಯಿತು. 4 ಜನ ರಾಜಕುಮಾರರು 4 ಜನ ರಕ್ಕಸರೊಂದಿಗೆ ಮದುವೆ ಮಾಡಿಕೊಂಡರು. ವಾಸ್ತವದಲ್ಲಿ ನಿಮಗೆ ಹೇಳಬೇಕೆಂದರೆ ಆ 4 ಜನ ಹುಡುಗಿಯರು ವಾಸ್ತವದಲ್ಲಿ ಹುಡುಗಿಯರಾಗಿರಲಿಲ್ಲ, ಮಾಟಗಾರ್ತಿಯರಾಗಿದ್ದರು. 4 ರಾಜಕುಮಾರರು ಈಗ ಮಾಟಗಾರ್ತಿಯರ ಜೊತೆ ಇರತೊಡಗಿದರು. 4 ಜನ ಮಾಟಗಾರ್ತಿಯರು ಒಬ್ಬೊಬ್ಬ ರಾಜಕುಮಾರನನ್ನು ಹಂಚಿಕೊಂಡು ತುಂಬ ಖುಷಿಯಾಗಿ ಜೀವನವನ್ನು ನಡೆಸತೊಡಗಿದರು. ಅವರು ರಾಜಕುಮಾರರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು, ಅವರ ಸೇವೆ ಮಾಡುತ್ತಿದ್ದರು, ಅವರಿಗೆ ಸ್ವಾದಿಷ್ಟವಾದ ಭೋಜನವನ್ನು ನೀಡುತ್ತಿದ್ದರು. ಅವರ ಮನೆಯಲ್ಲಿ ತಿಂದುಂಡು ರಾಜಕುಮಾರರು ದಷ್ಟಪುಷ್ಟವಾದರು. ಒಂದು ದಿನ 3 ಜನ ಹಿರಿಯ ರಾಜಕುಮಾರರು ತಮ್ಮ ಚಿಕ್ಕ ತಮ್ಮ ತುಂಬ ನಿಶಕ್ತನಾಗಿದ್ದಾನೆ ಎಂಬುದನ್ನು ಗಮನಿಸಿದರು. ಅವನ ಶರೀರವು ಸಣಕಲು ಕಡ್ಡಿಯಂತಾಗಿತ್ತು. ಇದನ್ನು ನೋಡಿ 3 ಜನ ಸಹೋದರರು ತಮ್ಮನಲ್ಲಿ ಕೇಳಿದರು, ಸಹೋದರ, ನೀನು ಈ ಮಾಟಗಾತಿಯ ಜೊತೆ ಇರುತ್ತಿದ್ದೀಯಾ? ಇವರು ತುಂಬ ಒಳ್ಳೆಯ ಭೋಜನವನ್ನು ನೀಡುತ್ತಿದ್ದಾರೆ, ಆದರೆ ನಾವೆಲ್ಲ ದಷ್ಟಪುಷ್ಟರಾಗಿದ್ದೇವೆ. ನೀನೇಕೆ ಈ ರೀತಿ ಸಣಕಳು ಕಡ್ಡಿಯ ಹಾಗೆ ಆಗಿದ್ದೀಯಾ? ಏನಾಯಿತು? ನಿನ್ನ ಬಣ್ಣ ಏಕೆ ಕಪ್ಪಾಗಿದೆ? ಏನಾದರೂ ತೊಂದರೆ ಇದೆಯೇ? ಇವರ ಮಾತಿಗೆ ಚಿಕ್ಕ ರಾಜಕುಮಾರ ಹೇಳಿದನು, ಅಣ್ಣಂದಿರೇ, ನಾನು ತುಂಬ ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದೇನೆ. ಆಗ ಅಣ್ಣಂದಿರು ಕೇಳಿದರು, ಏನು ತೊಂದರೆ? ಆಗ ಚಿಕ್ಕ ರಾಜಕುಮಾರ ಹೇಳಿದನು, ಅಣ್ಣ, ನನ್ನ ಪತ್ನಿ ನನಗೆ ಭೋಜನವನ್ನು ಬಡಿಸಿದಾಗ ನಾನು ಮೊದಲ ತುತ್ತನ್ನು ಬಾಯಿಗೆ ಇಡುತ್ತಿದ್ದಂತೆ ನನ್ನ ಪತ್ನಿಯು ನನ್ನನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾಳೆ. ಇದರಿಂದ ನನ್ನಿಂದ ಸಂಪೂರ್ಣ ಭೋಜನವನ್ನು ಮಾಡಲಾಗುವುದಿಲ್ಲ, ನನ್ನ ಹೊಟ್ಟೆ ಖಾಲಿಯೇ ಉಳಿಯುತ್ತದೆ. ನಾನು ನೀನೇಕೆ ಅಳುತ್ತಿದ್ದೀಯಾ ಎಂದು ಅವಳಲ್ಲಿ ಕೇಳಿದಾಗ ಅವಳು ಯಾವುದಾದರೂ ನೆಪವೊಡ್ಡಿ ಮಾತನ್ನು ಮರೆಸುತ್ತಾಳೆ. ನನ್ನ ಪತ್ನಿಯು ನಿಜವಾದ ಕಾರಣವನ್ನು ಹೇಳುವುದಿಲ್ಲ. ಇದರಿಂದ ನಾನು ಸಣ್ಣಗಾಗುತ್ತಾ ಸಾಗಿದ್ದೇನೆ, ಏಕೆಂದರೆ ನನ್ನ ಹೊಟ್ಟೆ ಸರಿಯಾಗಿ ತುಂಬುತ್ತಿಲ್ಲ. ಮೇಲಾಗಿ ನನಗೆ ಮನೆಯ ನೆನಪು ಕೂಡ ತುಂಬ ಕಾಡುತ್ತಿದೆ. ಅಪ್ಪಾಜಿ ನಮ್ಮ ಬಗ್ಗೆ ಎಷ್ಟೆಲ್ಲ ಚಿಂತೆ ಮಾಡುತ್ತಿರಬಹುದು. ಚಿಕ್ಕ ರಾಜಕುಮಾರನ ಮಾತನ್ನು ಕೇಳಿ ಒಬ್ಬ ದೊಡ್ಡ ರಾಜಕುಮಾರ ಹೇಳಿದನು, ತಮ್ಮ, ನೀನೇಕೆ ಅಳುತ್ತಿದ್ದೀಯಾ ಎಂದು ನೀನು ಅವಳನ್ನು ಕೇಳಬೇಕು. ಅಳುವುದಾದರೆ ನಾವೇ ಅಳಬೇಕು, ಏಕೆಂದರೆ ನಾವು ಈ ರಾಕ್ಷಸರ ಕೈಗೆ ಸಿಕ್ಕಿ ನಮ್ಮ ರಾಜ್ಯದಿಂದ ಬಹುದೂರದಲ್ಲಿ ಇಲ್ಲಿಗೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದೇವೆ. ಆಗ ಚಿಕ್ಕ ರಾಜಕುಮಾರ ಹೇಳಿದನು, ಅಣ್ಣಂದಿರೇ, ನಾನು ಅವಳಲ್ಲಿ ಕೇಳುತ್ತೇನೆ, ಆದರೆ ಅವಳು ಸರಿಯಾಗಿ ಉತ್ತರವನ್ನು ನೀಡುವುದಿಲ್ಲ. ನಾನು ಕೇಳಿದಾಗ ಅವಳು ಹೇಳುತ್ತಾಳೆ, ಇದು ನನ್ನ ಹವ್ಯಾಸವಾಗಿದೆ, ಯಾವಾಗ ಬೇಕು ಆಗ ನಾನು ಅಳಲು ಶುರು ಮಾಡುತ್ತೇನೆ. ತಮ್ಮ, ಹೀಗೆ ಆಗಲು ಸಾಧ್ಯವಿಲ್ಲ. ಇವಳು ಅಳಲು ಯಾವುದಾದರೂ ಒಂದು ಕಾರಣವಿರಲೇಬೇಕು. ನೀನು ಊಟ ಮಾಡುವಾಗಲೇ ಅವಳು ಅಳುತ್ತಾಳೆ ಎಂದರೆ ಇದರಲ್ಲಿ ಏನೋ ರಹಸ್ಯ ಅಡಗಿರಬೇಕು. ನೀನು ಅವಳಲ್ಲಿ ಇಂದು ಒತ್ತಾಯಪೂರ್ವಕವಾಗಿ ಕೇಳು. ನೀನು ಮತ್ತೆ ಒತ್ತಾಯ ಮಾಡಿದರೂ ಅವಳು ಹೇಳಲಿಲ್ಲ ಎಂದರೆ ಅವಳಿಗೆ ಹೇಳು, ಇಂದು ನಾನು ಊಟ ಮಾಡುವುದಿಲ್ಲ ಎಂದು. ನಮಗೆ ಗೊತ್ತು, ನಿನ್ನ ಹೆಂಡತಿ ನಿನ್ನನ್ನು ತುಂಬ ಪ್ರೀತಿಸುತ್ತಾಳೆ.
ಒಂದು ವೇಳೆ ನೀನು ಅವಳಲ್ಲಿ ಸರಿಯಾಗಿ ಕೇಳಿದರೆ ಅವಳು ಏಕೆ ಅಳುತ್ತಾಳೆ ಎಂದು ಅವಶ್ಯವಾಗಿ ಹೇಳುತ್ತಾಳೆ. ಆಗ ತಮ್ಮನು ಹೇಳಿದನು, ಅಣ್ಣ, ನಾನು ಅವಳಲ್ಲಿ ಒತ್ತಾಯಪೂರ್ವಕವಾಗಿ ಹೇಗೆ ಕೇಳಲು ಸಾಧ್ಯ? ನಾನು ಊಟ ಮಾಡುವುದಿಲ್ಲ ಎಂದು ಅವಳಲ್ಲಿ ಹೇಗೆ ಹೇಳಲಿ? ಏಕೆಂದರೆ ನಾನು ಅವಳನ್ನು ತುಂಬ ಪ್ರೀತಿಸುತ್ತೇನೆ. ಅವಳು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ಆದರೆ ಅಳುವ ಕಾರಣ ಮಾತ್ರ ಹೇಳುವುದಿಲ್ಲ. ನಾನು ಅವಳಲ್ಲಿ ನನಗೆ ಊಟ ಬೇಡ ಎಂದು ಹೇಳಲು ಕೂಡ ಆಗುತ್ತಿಲ್ಲ. ಆಗ ದೊಡ್ಡಣ್ಣ ಹೇಳಿದನು, ಏ ಹುಚ್ಚ, ಊಟವನ್ನು ಆಮೇಲೆ ಮಾಡು. ಆದರೆ ಅವಳಿಗೆ ಮೊದಲು ಒಂದು ಧಮಕಿ ಹಾಕು. ಅದೇನೆಂದರೆ, ಒಂದು ವೇಳೆ ಅವಳು ನಿನ್ನನ್ನು ಪ್ರೀತಿಸುತ್ತಾಳೆ ಎಂದಾದರೆ ಅಳುವ ಕಾರಣವನ್ನು ಅವಶ್ಯವಾಗಿ ಹೇಳು ಎಂದು ಹೇಳು. ನಂತರ ಹಾಗೆ ಆಯಿತು. ಚಿಕ್ಕ ರಾಜಕುಮಾರನು ತನ್ನ ಪತ್ನಿಯ ಬಳಿ ಹೋದಾಗ ಸಂಜೆಯಾಗುತ್ತಿದ್ದಂತೆ ಅವನ ಪತ್ನಿಯು ಅವನಿಗೆ ಊಟವನ್ನು ತೆಗೆದುಕೊಂಡು ಬಂದಳು. ಊಟ ಮಾಡಲು ಕುಳಿತುಕೊಂಡಾಗ ಮೊದಲ ತುತ್ತು ಬಾಯಿಯಲ್ಲಿ ಹಾಕುತ್ತಿದ್ದಂತೆ ಅವನ ಪತ್ನಿಯು ಅಳಲು ಶುರು ಮಾಡಿದಳು. ಆಗ ಚಿಕ್ಕ ರಾಜಕುಮಾರ ತನ್ನ ಭೋಜನವನ್ನು ಪಕ್ಕಕ್ಕಿಟ್ಟನು ಮತ್ತು ಹೇಳಿದನು, ನೋಡು, ಇಂದು ನೀನು ಏಕೆ ಅಳುತ್ತಿದ್ದೀಯಾ ಎಂದು ನನಗೆ ಹೇಳಲೇಬೇಕು. ನಾನು ಯಾವಾಗಲೂ ಊಟ ಮಾಡಲು ಕುಳಿತುಕೊಂಡರೆ ನೀನು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತೀಯ. ಇದಕ್ಕೆ ಕಾರಣವೇನು? ನಿನಗೆ ಏನಾದರೂ ತೊಂದರೆ ಇದೆಯೇ? ಇಂದು ನೀನು ನನಗೆ ಈ ರಹಸ್ಯವನ್ನು ಹೇಳಲೇಬೇಕು. ಚಿಕ್ಕ ರಾಜಕುಮಾರನ ಈ ಮಾತಿಗೆ ಅವನ ಪತ್ನಿ ಹೇಳಿದಳು, ಇಲ್ಲ, ನೀವು ಊಟ ಮಾಡಿ. ನಿಮಗೆ ಗೊತ್ತಿಲ್ಲ, ನನಗೆ ಯಾವಾಗ ಬೇಕು ಆವಾಗ ಮನಸ್ಸಿಗೆ ಬಂದಾಗ ನಾನು ಅಳಲು ಶುರು ಮಾಡುತ್ತೇನೆ. ಆಗ ರಾಜಕುಮಾರ ಹೇಳಿದನು, ನಿನ್ನದು ಎಂತಹ ಮನಸ್ಸು? ನಾನು ಊಟ ಮಾಡುವಾಗಲೇ ನೀನು ಅಳುತ್ತೀಯಾ? ಇದಕ್ಕೆ ಯಾವುದಾದರೂ ಕಾರಣ ಇರಬೇಕಲ್ಲವೇ? ನನಗೆ ಸತ್ಯವನ್ನು ಹೇಳು. ಕಾರಣವೇನು ಇಲ್ಲದೆ ಹೋದರೆ ನಾನು ಊಟ ಮಾಡುವುದಿಲ್ಲ. ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆಂದು ನಿನಗೆ ಗೊತ್ತಿಲ್ಲ. ರಾಜಕುಮಾರನ ಮಾತನ್ನು ಕೇಳಿ ಅವನ ಪತ್ನಿ ಹೇಳಿದಳು, ಇಲ್ಲ, ನೀವು ಊಟ ಮಾಡಿ. ಆದರೆ ರಾಜಕುಮಾರ ಹೇಳಿದನು, ಇಲ್ಲ, ಎಲ್ಲಿಯವರೆಗೆ ನೀನು ಈ ರಹಸ್ಯದ ಬಗ್ಗೆ ನನಗೆ ಹೇಳುವುದಿಲ್ಲವೋ ಅಲ್ಲಿಯವರೆಗೆ ನಾನು ಊಟ ಮಾಡುವುದಿಲ್ಲ. ಆಗ ಅವನ ಪತ್ನಿಯು ವಿಧಿಯಿಲ್ಲದೆ ಹೇಳಿದಳು, ಸರಿ, ನೀವು ಊಟ ಮಾಡಿ. ನಿಮಗೆ ನನ್ನ ಅಳುವಿನ ಕಾರಣವನ್ನು ಅವಶ್ಯವಾಗಿ ಹೇಳುತ್ತೇನೆ. ಆಗ ಚಿಕ್ಕ ರಾಜಕುಮಾರ ಊಟ ಮಾಡಲು ಶುರು ಮಾಡಿದನು. ನೋಡಿ ಸ್ವಾಮಿ, ಈಗ ನಾನು ಅಳುವ ಕಾರಣವನ್ನು ಕೇಳಿ. ನಾನು ನಿಮಗೆ ಈ ರಹಸ್ಯವನ್ನು ಹೇಳುತ್ತಿದ್ದೇನೆ. ಗಮನವಿಟ್ಟು ಕೇಳಿ. ನಮಗೆ ಒಬ್ಬಳು ಅಮ್ಮ ಕೂಡ ಇದ್ದಾಳೆ. ಅವಳು ಪ್ರತಿ ಬಾರಿಯೂ ಮಾಂಸದ ಸೇವನೆ ಮಾಡುತ್ತಾಳೆ. ನಮ್ಮ 3 ಸಹೋದರಿಯರು ಕಾಡಿನಿಂದ ಮಾಂಸವನ್ನು ತಂದು ಅಮ್ಮನಿಗೆ ತಿನ್ನಿಸುತ್ತಾರೆ. ಎಲ್ಲಿಯವರೆಗೆ ಅವರಿಗೆ ಕಾಡಿನಲ್ಲಿ ಮಾಂಸ ದೊರೆಯುತ್ತದೆ ಅಲ್ಲಿಯವರೆಗೆ ನೀವು ಸುರಕ್ಷಿತವಾಗಿರುತ್ತೀರಿ. ಆದರೆ ಯಾವಾಗ ಸಹೋದರಿಯರಿಗೆ ಅಮ್ಮನಿಗೆ ನೀಡಲು ಕಾಡಿನಲ್ಲಿ ಮಾಂಸ ದೊರೆಯುವುದಿಲ್ಲವೋ ಅಂದು ಈ ರಕ್ಕಸಿಯರು ನಿಮ್ಮ ಸಹೋದರರನ್ನು ಕೊಂದು ತಿಂದು ಹಾಕುತ್ತಾರೆ. ಆದರೆ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ಆದರೆ ನಾನು ನನ್ನ ಅಕ್ಕಂದಿರಂತೆ ನಿಮಗೆ ಹಾನಿ ಮಾಡಲು ಬಯಸುವುದಿಲ್ಲ. ಆದರೂ ನಾನು ಏನನ್ನು ಯೋಚಿಸಿ ಅಳುತ್ತಿದ್ದೇನೆಂದರೆ, ನೀವು ನಿಮ್ಮ ಅಣ್ಣಂದಿರನ್ನು ತುಂಬ ಪ್ರೀತಿಸುತ್ತಿದ್ದೀರಿ. ಯಾವಾಗ ನನ್ನ ಅಕ್ಕಂದಿರು ಅವರನ್ನು ಕೊಂದು ತಿಂದು ಹಾಕುತ್ತಾರೋ ಆಗ ನಿಮಗೆ ನನ್ನ ಮೇಲಿನ ಪ್ರೀತಿ ಕೊನೆಯಾಗುವುದು. ಯಾವಾಗ ನನ್ನ ಅಕ್ಕಂದಿರು ನಿಮ್ಮ ಅಣ್ಣಂದಿರಿಗೆ ಮೃತ್ಯುವಾಗಿ ಅವರ ಮೇಲೆ ಮುಗಿ ಬೀಳುತ್ತಾರೋ ಗೊತ್ತಿಲ್ಲ. ನಮ್ಮಂಥ ರಕ್ಕಸಿಯರಿಗೆ ಮನುಷ್ಯರ ಜೀವನ ಒಂದು ಆಟಿಕೆ ಸಾಮಾನು ಇದ್ದಂತೆ. ಎಲ್ಲಿಯವರೆಗೆ ಆಟವಾಡುತ್ತಾ ಮೋಜು ಮಸ್ತಿಯನ್ನು ಅನುಭವಿಸುತ್ತೇವೋ ಅಲ್ಲಿಯವರೆಗೂ ನೀವು ಬದುಕುತ್ತೀರಾ. ಆದರೆ ಯಾವಾಗ ನಿಮ್ಮ ಅಣ್ಣಂದಿರ ಕೊನೆಯಾಗುವುದೋ ಗೊತ್ತಿಲ್ಲ. ನಾನು ಇದನ್ನೇ ಯೋಚಿಸಿ ದುಃಖಿತಳಾಗಿರುತ್ತೇನೆ. ಚಿಕ್ಕ ರಾಜಕುಮಾರನು ಅವಳ ಮಾತನ್ನು ಕೇಳಿ ಭಯಭೀತನಾದನು. ಅವನ ಪತ್ನಿ ಹೇಳಿದಳು, ಹೇ ಸ್ವಾಮಿ, ನೀವೇನೂ ಗಾಬರಿಯಾಗಬೇಡಿ. ನಾನು ನಿಮ್ಮ 4 ಜನ ಸಹೋದರರ ಪ್ರಾಣವನ್ನು ರಕ್ಷಿಸಬಲ್ಲೆ. ಎಲ್ಲಕ್ಕೂ ಮೊದಲು ನೀವು ನಿಮ್ಮ ಅಣ್ಣಂದಿರಲ್ಲಿ ಇದನ್ನು ಕೇಳಿಕೊಂಡು ಬರಬೇಕು. ಅವರು ತಮ್ಮ ಜೀವದ ಬದಲಾಗಿ ಮತ್ತೊಂದು ಜೀವವನ್ನು ರಕ್ಷಿಸಬಲ್ಲರೆ ಎಂದಾಗ ಚಿಕ್ಕ ರಾಜಕುಮಾರ ಹೇಳಿದನು, ಸರಿ, ನಾನು ಈಗಲೇ ಹೋಗಿ ಕೇಳಿಕೊಂಡು ಬರುತ್ತೇನೆ. ಇತ್ತ ಕಡೆ 3 ಜನ ರಾಕ್ಷಸಿಯರು ಮಾಂಸಕ್ಕಾಗಿ ಬೇಟೆಯಾಡಲು ಕಾಡಿಗೆ ಹೋದರು. ಚಿಕ್ಕ ರಾಜಕುಮಾರನು ತನ್ನ ಎಲ್ಲ ಸಹೋದರರನ್ನು ಒಟ್ಟಿಗೆ ಸೇರಿಸಿ ಹೇಳಿದನು, ಅಣ್ಣಂದಿರೇ, ನಾವೆಲ್ಲರೂ ಅತಿ ಕ್ರೂರ ಸ್ಥಳಕ್ಕೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದೇವೆ. ನಿಮ್ಮ ಪತ್ನಿಯರು ಸಾಧಾರಣ ಮಹಿಳೆಯರಲ್ಲ, ಅವರೆಲ್ಲರೂ ರಾಕ್ಷಸಿಯರು. ನನ್ನ ಪತ್ನಿ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ಆದ್ದರಿಂದ ಅವಳು ಹೇಳಿದ್ದಾಳೆ, ಯಾವುದೇ ಕ್ಷಣದಲ್ಲಾದರೂ ನಮಗೆ ಸಾವು ಬರಬಹುದು. ಈ ರಾಕ್ಷಸಿಯರು ನಮ್ಮನ್ನು ಕೊಂದು ತಿನ್ನಬಹುದು. ಅವಳಿಗೆ ಒಬ್ಬಳು ಅಮ್ಮ ಕೂಡ ಇದ್ದಾಳೆ. ಅವಳು ಪ್ರತಿದಿನ ಮಾಂಸದ ಸೇವನೆ ಮಾಡುತ್ತಾಳೆ. ಯಾವ ದಿನ ಇವರಿಗೆ ಮಾಂಸ ಸಿಗುವುದಿಲ್ಲವೋ ಅವರು ನಮ್ಮನ್ನು ಕೊಂದು ತಿನ್ನಬಹುದು. ಚಿಕ್ಕ ರಾಜಕುಮಾರನ ಈ ಮಾತನ್ನು ಕೇಳಿ 3 ಜನ ಅಣ್ಣಂದಿರು ಗಾಬರಿಯಾದರು. ಆಗ ಚಿಕ್ಕ ರಾಜಕುಮಾರ ಅವರಿಗೆ ಹೇಳಿದನು, ನನ್ನ ಪತ್ನಿ ಹೇಳಿದ್ದಾಳೆ, ಒಂದು ವೇಳೆ ನಮ್ಮ 4 ಜನರ ಜೀವವನ್ನು ಉಳಿಸಬೇಕೆಂದರೆ ಅವಳು ನಮ್ಮನ್ನು ಉಳಿಸಬಹುದು. ಆದರೆ ಅವಳು ಒಂದು ಷರತ್ತನ್ನು ಇಟ್ಟಿದ್ದಾಳೆ. ನಾವು ಆ ವಚನವನ್ನು ಪೂರ್ಣಗೊಳಿಸಬೇಕು. ಇದನ್ನು ಕೇಳಿ ಒಬ್ಬ ರಾಜಕುಮಾರ, ಎಲೈ ತುಂಟ, ನಿನ್ನ ಕಾರಣದಿಂದಾಗಿಯೇ ನಾವೆಲ್ಲರೂ ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಒಂದು ವೇಳೆ ನಾವು ದಕ್ಷಿಣದ ಕಡೆಗೆ ಬರದೇ ಹೋಗಿದ್ದರೆ ಈ ರಾಕ್ಷಸಿಯರ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಪ್ರಮೇಯವೇ ಬರುತ್ತಿರಲಿಲ್ಲ. ನೀನು ಈ ಮೊದಲು ಕೂಡ ನಮ್ಮ ಬಳಿ ಒಂದು ಷರತ್ತನ್ನು ತೆಗೆದುಕೊಂಡು ಬಂದಿದ್ದೆ.
ಇದೇ ಕಾರಣದಿಂದಾಗಿ ನಾವೆಲ್ಲರೂ ಈ ರಾಕ್ಷಸಿಯರೊಂದಿಗೆ ಮದುವೆ ಮಾಡಿಕೊಳ್ಳಬೇಕಾಯಿತು. ನೀನು ಈಗ ಮತ್ತೆ ಒಂದು ಹೊಸ ಷರತ್ತನ್ನು ತೆಗೆದುಕೊಂಡು ಬಂದಿದ್ದೀಯಲ್ಲ, ನಾನು ನಿನ್ನ ಯಾವುದೇ ವಚನವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಆಗ ದೊಡ್ಡ ರಾಜಕುಮಾರ ತನ್ನ ಸಹೋದರರಿಗೆ ತಿಳಿ ಹೇಳಿದನು, ನೋಡು, ಇದು ವಾದ ಮಾಡುವ ಸಮಯವಲ್ಲ. ಬಹುಶಃ ಅವನ ಪತ್ನಿಯು ನಮ್ಮ ಪ್ರಾಣವನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ತೋರುತ್ತಿದೆ. ನಾವು ಅವಳ ಷರತ್ತನ್ನು ಒಪ್ಪಿಕೊಳ್ಳಬೇಕು. ಸಾಯುವವರು ಏನು ಬೇಕಾದರೂ ಮಾಡುತ್ತಾರೆ, ನಾವು ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕು. ಆದ್ದರಿಂದ ಚಿಕ್ಕ ತಮ್ಮ, ಈಗಲೇ ಅವಳ ಬಳಿಗೆ ಹೋಗಿ ನನ್ನ ಸಹೋದರರು ನಿನ್ನ ವಚನವನ್ನು ನಿಭಾಯಿಸುತ್ತಾರೆ ಎಂದು ಹೇಳು. ಎಲ್ಲಕ್ಕೂ ಮೊದಲು ಅವಳು ನಮ್ಮ ಪ್ರಾಣವನ್ನು ರಕ್ಷಿಸಲಿ. ಈ ಪ್ರಕಾರ ಚಿಕ್ಕ ರಾಜಕುಮಾರ ತನ್ನ ಪತ್ನಿಯ ಬಳಿಗೆ ಹೋದನು ಮತ್ತು ಹೇಳಿದನು, ನಾವು 4 ಜನರು ನಿನ್ನ ವಚನವನ್ನು ನಿಭಾಯಿಸುತ್ತೇವೆ, ಹೇಳು, ನಿನ್ನ ವಚನವೇನು? ಆಗ ಚಿಕ್ಕ ಸಹೋದರಿ ಹೇಳಿದಳು, ನೋಡಿ, ಒಂದು ವೇಳೆ ನಾನು ನಿಮ್ಮ ಪ್ರಾಣವನ್ನು ಉಳಿಸಿದರೆ ನೀವು ನನ್ನ ಪ್ರಾಣವನ್ನು ಉಳಿಸಬೇಕು. ಇದೇ ನನ್ನ ಷರತ್ತಾಗಿದೆ. ವೀಕ್ಷಕರೇ, ಚಿಕ್ಕ ಸಹೋದರಿಯ ಮಾತನ್ನು ಕೇಳಿ ಚಿಕ್ಕ ರಾಜಕುಮಾರ ಹೇಳಿದನು, ನಾವು ನಿನ್ನ ಪ್ರಾಣ ಹೋಗದಂತೆ ನೋಡಿಕೊಳ್ಳುತ್ತೇವೆ. ಮೊದಲು ನೀನು ನಮ್ಮನ್ನು ರಕ್ಷಿಸು. ಆಗ ಅವಳು ಹೇಳಿದಳು, ನೀವು 4 ಜನ ಸಹೋದರರು ಈಗಲೇ ಕಾಡಿಗೆ ಬೇಟೆಯಾಡಲು ಹೊರಟು ಹೋಗಿ. ನೀವಂತೂ ರಾಜಪುತ್ರರಾಗಿದ್ದೀರಿ. ಕಾಡಿಗೆ ಹೋಗಿ ಕತ್ತಿಯಿಂದ ನಿಮ್ಮ ಶರೀರದ ಮೇಲೆ ಗಾಯವನ್ನು ಮಾಡಿಕೊಳ್ಳಿ. ಮರಳಿ ಬಂದು ನಿಮ್ಮ ಪತ್ನಿಯರಲ್ಲಿ ಹೇಳಿ, ಕಾಡಿನಲ್ಲಿ ಇನ್ನು ಬೇರೆ ಬೇರೆ ರಾಜರು ಬೇಟೆಯಾಡಲು ಬಂದಿದ್ದಾರೆ. ಅವರೊಂದಿಗೆ ನಾವು ಯುದ್ಧ ಮಾಡಿದೆವು. ಅವರ ಕುದುರೆಗಳು ವೇಗವಾಗಿ ಓಡುತ್ತವೆ. ನಮ್ಮ ಕುದುರೆಗಳು ಅವರಂತೆ ವೇಗವಾಗಿ ಓಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾವು ಅವರಿಂದ ಒದೆ ತಿಂದು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಶರೀರ ಗಾಯವಾಗಿದೆ. ಮತ್ತೆ ಅವರಲ್ಲಿ ಹೇಳಿ, ನಿಮ್ಮ ಬಳಿ ಎಲ್ಲರಿಗಿಂತ ವೇಗವಾಗಿ ಓಡುವ ಕುದುರೆಗಳಿವೆಯೇ? ಇದ್ದರೆ ಅದನ್ನು ನಮಗೆ ಕೊಡಿ. ಆ ಕುದುರೆಗಳನ್ನು ತೆಗೆದುಕೊಂಡು ಹೋಗಿ ನಾವು ಅವರೊಂದಿಗೆ ಯುದ್ಧ ಮಾಡಬಹುದು ಮತ್ತು ಅವರನ್ನು ಗೆಲ್ಲಬಹುದು. ಅವರು ವೇಗವಾಗಿ ಓಡುವ ಕುದುರೆಯನ್ನು ನೀಡಿದಾಗ ನಾನು ನಿಮಗೆ ಮುಂದಿನ ದಾರಿಯನ್ನು ತೋರಿಸುತ್ತೇನೆ. ಆಗ ಚಿಕ್ಕ ರಾಜಕುಮಾರನು ಈ ಎಲ್ಲ ಮಾತುಗಳನ್ನು ತನ್ನ ಅಣ್ಣಂದಿರಲ್ಲಿ ಹೇಳಿದನು. ಆನಂತರ ಅವರು ಕಾಡಿಗೆ ಬೇಟೆಯಾಡಲು ಹೋದರು. ತಮ್ಮ ಕತ್ತಿಯಿಂದ ದೇಹದ ಮೇಲೆ ಗಾಯ ಮಾಡಿಕೊಂಡರು ಮತ್ತು ರಕ್ತ ಆವರಿಸಿದ ಶರೀರದೊಂದಿಗೆ ಮನೆಗೆ ಬಂದು ತಲುಪಿದರು. 4 ಜನರು ತಮ್ಮ ತಮ್ಮ ಪತ್ನಿಯರ ಬಳಿ ಬಂದು ಹೇಳಿದರು. ಸಹೋದರಿಯರು ರಾಜಕುಮಾರರಿಗೆ ಗಾಯವಾಗಿರುವುದನ್ನು ನೋಡಿ ಕೇಳತೊಡಗಿದರು, ಇದೆಲ್ಲ ಹೇಗಾಯಿತು? ಆಗ ಅವರು ಸುಳ್ಳು ನೆಪವನ್ನು ಮಾಡುತ್ತಾ ಹೇಳಿದರು, ನೋಡಿ, ನಾವು ಕಾಡಿಗೆ ಹೋದಾಗ ಅಲ್ಲಿ ಬೇರೆ ರಾಜ್ಯದ ರಾಜಕುಮಾರರೊಂದಿಗೆ ಕಾದಾಟ ನಡೆಯಿತು. ಅವರ ಕುದುರೆಗಳು ತುಂಬ ವೇಗವಾಗಿ ಓಡುತ್ತಿದ್ದವು. ಆದರೆ ನಮ್ಮ ಕುದುರೆಗಳು ಅವರ ಕುದುರೆಗಳ ವಿರುದ್ಧ ಅತಿ ನಿಧಾನವಾಗಿ ಓಡುತ್ತವೆ. ಆದ್ದರಿಂದ ನಾವು ಗಾಯಗೊಂಡೆವು. ನಮ್ಮ ಶರೀರಕ್ಕೆ ಈ ದುಸ್ಥಿತಿ ಬಂದು ಒದಗಿದೆ. ರಾಜಕುಮಾರರ ಮಾತನ್ನು ಕೇಳಿ ಆ ಸಹೋದರಿಯರು ಹೇಳಿದರು, ಹಾಗಾದರೆ ನಿಮಗಾಗಿ ನಾವು ಏನು ಮಾಡಬೇಕು ಹೇಳಿ. ಆ ರಾಜಕುಮಾರರನ್ನು ಸೋಲಿಸಲು ನಮ್ಮಿಂದ ನಿಮಗೆ ಯಾವ ಸಹಾಯ ಬೇಕು? ಆಗ 3 ಜನ ರಾಜಕುಮಾರರು ಹೇಳಿದರು, ನೋಡಿ, ನಿಮ್ಮ ಬಳಿ ಎಲ್ಲಕ್ಕಿಂತ ವೇಗವಾಗಿ ಓಡುವ ಕುದುರೆಗಳಿವೆ. ಅದನ್ನು ನಮಗೆ ಕೊಟ್ಟು ಬಿಡಿ. ಇದರಿಂದ ನಾವು ಆ ರಾಜಕುಮಾರರೊಂದಿಗೆ ಯುದ್ಧ ಮಾಡಿ ಗೆಲುವನ್ನು ಸಾಧಿಸುತ್ತೇವೆ. ರಾಜಕುಮಾರರ ಮಾತನ್ನು ಕೇಳಿ ಆ ರಾಕ್ಷಸಿಯರು ಹೇಳಿದರು, ಒಂದು ವೇಳೆ ಪರಿಸ್ಥಿತಿ ಹೀಗಿದ್ದರೆ ನಾವು ಕೂಡ ಯುದ್ಧಕ್ಕೆ ಬರುತ್ತೇವೆ. ಆಗ ರಾಜಕುಮಾರರು ಹೇಳಿದರು, ನೋಡಿ, ನೀವು ಒಬ್ಬರು ಸ್ತ್ರೀಯಾಗಿದ್ದೀರಿ. ರಾಜಕುಮಾರರು ಇರುವಾಗ ನೀವು ಸ್ತ್ರೀಯರು ಯುದ್ಧ ಮಾಡಿದರೆ ನಮ್ಮ ಮಾನ ಮರ್ಯಾದೆಯೆಲ್ಲ ಹರಾಜಾಗುವುದು. ಜನರು ನಾವು ಪುಕ್ಕಲರೆಂದು ಹೇಳಬಹುದು. ಈ ಪುಕ್ಕಲು ರಾಜಕುಮಾರರು ಸ್ತ್ರೀಯರನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದಿದ್ದಾರೆ ಎಂದು ಹೇಳಬಹುದು. ನಮಗೆ ಅವಮಾನವಾಗುವುದು ನಮಗೆ ಇಷ್ಟವಿಲ್ಲ. ನಾವು ರಾಜನ ಮಕ್ಕಳಾಗಿದ್ದೇವೆ. ನಾವು ಯುದ್ಧದ ಕಲೆಯನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ನೀವು ಇಷ್ಟು ಮಾತ್ರ ನಮಗೆ ಉಪಕಾರ ಮಾಡಿ. ನಿಮ್ಮ ಅಸ್ತ್ರ ಬಲದಲ್ಲಿ ವೇಗವಾಗಿ ಓಡುವ ಕುದುರೆಗಳನ್ನಷ್ಟೇ ಕೊಟ್ಟುಬಿಡಿ. ರಾಜಕುಮಾರನ ಮಾತನ್ನು ಕೇಳಿ ಆ 3 ಸಹೋದರಿಯರು ತಮ್ಮ ಚಿಕ್ಕ ತಂಗಿಯಲ್ಲಿ ಹೇಳಿದರು, ಹೋಗು, ಈಗಲೇ ಇವರಿಗೆ ನಮ್ಮ ಅಸ್ತ್ರ ಬಲದಿಂದ ವೇಗವಾಗಿ ಓಡುವ ಕುದುರೆಯನ್ನು ನೀಡು. ಆಗ ಅವಳು 4 ರಾಜಕುಮಾರರನ್ನು ಕರೆದುಕೊಂಡು ಅಸ್ತ್ರ ಬಲಕ್ಕೆ ಬಂದಳು ಮತ್ತು ಎಲ್ಲಕ್ಕಿಂತ ವೇಗವಾಗಿ ಓಡುವ ಕುದುರೆಯನ್ನು ಅವರಿಗೆ ನೀಡಿದಳು. ಆನಂತರ 4 ಜನರ ಸಹೋದರರು ಕೇಳಿದರು, ಈಗ ಮುಂದಿನ ದಾರಿಯನ್ನು ತೋರಿಸಿ, ನಾವು ಮುಂದೆ ಏನು ಮಾಡಬೇಕು? ಆಗ ಅವಳು ಹೇಳಿದಳು, ಇಲ್ಲಿಂದ ನೀವು ತುಂಬ ದೂರದವರೆಗೆ ಕಾಡಿನಲ್ಲಿ ಹೋಗಬೇಕು. ಈ ಕಾಡಿನ ಅಂಚಿನಲ್ಲಿ ಒಂದು ನದಿ ಹರಿಯುತ್ತದೆ. ಆ ನದಿಯನ್ನು ನೀವು ದಾಟಬೇಕು. ಆ ನದಿಯನ್ನು ದಾಟಿದ ನಂತರ ಅತ್ತ ಕಡೆಯ ಕಾಡಿನಲ್ಲಿ ನಮ್ಮ ಸಹೋದರಿಯರ ಯಾವುದೇ ಶಕ್ತಿಯು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ಒಂದು ವೇಳೆ ನೀವು ನದಿಯನ್ನು ದಾಟಿ ಮುಂದೆ ಹೋದರೆ ನಿಮ್ಮ ಜೀವ ಉಳಿಯುತ್ತದೆ. ಅವರು ನಿಮಗೆ ಈ ರಹಸ್ಯವನ್ನು ಯಾರು ಹೇಳಿದರು ಎಂದು ಕೇಳಿದರೆ ನನ್ನ ಹೆಸರನ್ನು ಮಾತ್ರ ಹೇಳಬಾರದು. ನನ್ನ ಜೀವವನ್ನು ರಕ್ಷಿಸಿ. ಆಗ 4 ರಾಜಕುಮಾರರು, ನಾವು ನಿನ್ನ ಹೆಸರನ್ನು ಹೇಳುವುದಿಲ್ಲ ಎಂದು ಚಿಕ್ಕ ಸಹೋದರಿಗೆ ವಚನ ನೀಡಿದರು. ಈ ಪ್ರಕಾರದಲ್ಲಿ 4 ರಾಜಕುಮಾರರು ವೇಗವಾಗಿ ಓಡುವ ಕುದುರೆಯಲ್ಲಿ ಕುಳಿತು ಕಾಡಿನಲ್ಲಿ ಸಾಗಿ ಬಂದರು. ಎಲ್ಲಕ್ಕಿಂತ ವೇಗವಾಗಿ ಓಡುವ ಕುದುರೆಯಲ್ಲಿ ಕುಳಿತು ಅವರು ಕಾಡಿನ ಅಂಚಿನ ನದಿಯವರೆಗೂ ಬಂದು ತಲುಪಿದರು. ಇತ್ತ ಕಡೆ ಸಂಜೆಯಾಯಿತು. 4 ಜನ ರಾಜಕುಮಾರರು ಮರಳಿ ಬರಲಿಲ್ಲ.
ಎಂದಾಗ ಆ 4 ಸಹೋದರಿಯರಿಗೆ ಚಿಂತೆ ಕಾಡತೊಡಗಿತು. ಅಷ್ಟಕ್ಕೂ ಅವರು ಏಕೆ ಮರಳಿ ಬರಲಿಲ್ಲ? ಅವರು ತಮ್ಮ ಚಿಕ್ಕ ಸಹೋದರಿಯಲ್ಲಿ ಹೇಳಿದರು, ಹೋಗಿ ನೋಡು ಅವರು ಏಕೆ ಬಂದಿಲ್ಲ ಎಂದು. ವೀಕ್ಷಕರೇ, ಚಿಕ್ಕ ಸಹೋದರಿಗೆ ಮೊದಲೇ ಗೊತ್ತಿತ್ತು. ಅವರು ಸ್ವಲ್ಪ ದೂರ ನೋಡಲು ಹೋದಳು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಮರಳಿ ಬಂದಳು ಮತ್ತು ಹೇಳಿದಳು, ನನ್ನ ಪ್ರೀತಿಯ ಸಹೋದರಿಯರೇ, ಬಹುಶಃ 4 ರಾಜಕುಮಾರರು ಇಲ್ಲಿಂದ ಓಡಿ ಹೋಗಿದ್ದಾರೆ ಎಂದು ತೋರುತ್ತಿದೆ. ಆ 4 ಜನರು ನಮಗೆ ಮೋಸ ಮಾಡಿದ್ದಾರೆ. ಇದನ್ನು ಕೇಳುತ್ತಿದ್ದಂತೆ ಆ 3 ಜನ ಸಹೋದರಿಯರು ವ್ಯಾಕುಲರಾದರು. ಅವರು 4 ಜನರು ಓಡೋಡಿ ತಮ್ಮ ಅಮ್ಮನ ಬಳಿಗೆ ಬಂದರು. ಅಮ್ಮನನ್ನು ಕರೆದುಕೊಂಡು ಅವರು ರಾಜಕುಮಾರರನ್ನು ಹಿಂಬಾಲಿಸಿದರು. ಸ್ವಲ್ಪ ಹೊತ್ತಿನಲ್ಲಿ ಅವರು ಕಾಡಿನ ಅಂಚಿನವರೆಗೆ ಬಂದು ತಲುಪಿದರು. ರಾಕ್ಷಸಿ ಸಹೋದರಿಯರು ನದಿಯ ಬಳಿ ಬಂದು ತಲುಪುವವರೆಗೂ 4 ರಾಜಕುಮಾರರು ನದಿಯನ್ನು ದಾಟಿ ಹೋಗಿದ್ದರು. ಇತ್ತ ಕಡೆ 4 ಜನ ಸಹೋದರಿಯರ ಅಮ್ಮನು ತನ್ನ ಹೆಣ್ಣು ಮಕ್ಕಳ ಮೇಲೆ ಕೂಗಾಡುತ್ತಾ ಹೇಳಿದಳು, ಎಲೈ ಮೂರ್ಖರೇ, ಬೇಟೆಯು ಕೈಯಲ್ಲೇ ಇತ್ತು, ಆದರೆ ನೀವು ಅವರನ್ನು ಬಿಟ್ಟಿದ್ದೀರಾ. ಆಗ ಸಹೋದರಿಯರ ಅಮ್ಮ ರಾಜಕುಮಾರರಲ್ಲಿ ಕೇಳಿದಳು, ನೀವಂತೂ ನದಿಯನ್ನು ದಾಟಿ ಹೋಗಿದ್ದೀರಿ, ಇನ್ನು ನಮ್ಮಿಂದ ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ. ಈಗ ನಮ್ಮ ಯಾವುದೇ ಶಕ್ತಿಯು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ನಿಮ್ಮ ಪ್ರಾಣ ಉಳಿದಿದೆ. ಹೋಗುತ್ತಾ ಒಂದು ಸತ್ಯವನ್ನು ಹೇಳಿ, ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವಾಗ ದಾರಿಯನ್ನು ನಿಮಗೆ ಯಾರು ತೋರಿಸಿದರು? ವೀಕ್ಷಕರೇ, ಚಿಕ್ಕ ರಾಜಕುಮಾರನ 3 ಸಹೋದರರು ತುಂಬ ದುಷ್ಟರಾಗಿದ್ದರು ಮತ್ತು ಅವರು ಕೃತಜ್ಞರಾಗಿದ್ದರು ಮತ್ತು ಅವರು ಯೋಚಿಸಿದರು, ಈಗಂತೂ ನಮ್ಮ ಪ್ರಾಣ ಉಳಿಯಿತು ಎಂದ ಮೇಲೆ ಈ ರಹಸ್ಯ ನಮಗೆ ಹೇಗೆ ಗೊತ್ತಾಯಿತು ಎನ್ನುವುದನ್ನು ಕೂಡ ಅವಳಿಗೆ ಹೇಳಿಬಿಡುತ್ತೇವೆ ಎಂದು ಅವರು ಹೇಳಲು ಮುಂದಾದಾಗ ಚಿಕ್ಕ ಸಹೋದರನು ಸನ್ನೆ ಮಾಡುತ್ತಾ ಹೇಳಿದನು, ಅಣ್ಣಂದಿರೇ, ಈ ರಹಸ್ಯವನ್ನು ಈ ರಾಕ್ಷಸರಿಗೆ ಮಾತ್ರ ಹೇಳಬೇಡಿ. ನಾವು ಚಿಕ್ಕ ರಾಕ್ಷಸಿಗೆ ವಚನವನ್ನು ನೀಡಿದ್ದೇವೆ. ಅವಳು ನಮ್ಮ ಪ್ರಾಣವನ್ನು ರಕ್ಷಿಸಿದ್ದಾಳೆ. ನಾವು ಅವಳ ಪ್ರಾಣವನ್ನು ರಕ್ಷಿಸುವುದು ಕೂಡ ಈಗ ನಮ್ಮ ಧರ್ಮವಾಗಿದೆ. ಇಲ್ಲದೆ ಹೋದರೆ ಅವರು ನನ್ನ ಪತ್ನಿಯನ್ನು ಕೊಂದು ಬಿಡುತ್ತಾರೆ. ಆದರೆ ವೀಕ್ಷಕರೇ, ಬಲ್ಲವರು ಹೇಳಿದ್ದಾರೆ, ನೀಚರು ಎಂದಿಗೂ ತಮ್ಮ ನೀಚತನದಿಂದ ಹೊರಗೆ ಬರುವುದಿಲ್ಲ. 3 ಅಣ್ಣಂದಿರು ತುಂಬ ದುಷ್ಟರಾಗಿದ್ದರು. ಅವರು ತಮ್ಮ ಚಿಕ್ಕ ತಮ್ಮನಲ್ಲಿ ಹೇಳಿದರು, ತಮ್ಮ, ಈಗ ನಮ್ಮ ಪ್ರಾಣ ಉಳಿದಿದೆ. ನಿನ್ನ ಪತ್ನಿ ಸಾಯಲಿ ಬಿಡಲಿ. ಅಷ್ಟಕ್ಕೂ ಅವಳು ಕೂಡ ಈ ರಾಕ್ಷಸಿಯರ ಸಹೋದರಿಯಲ್ಲವೇ? ಈ ಪ್ರಕಾರದಲ್ಲಿ ಅವರ ಚಿಕ್ಕ ತಮ್ಮನು ಪದೇ ಪದೇ ಬೇಡಿಕೊಂಡನು. ಈ ರಹಸ್ಯವನ್ನು ಹೇಳಬೇಡಿ ಎಂದು ಆಗ್ರಹಿಸಿಕೊಂಡನು. ಅವರ 3 ಜನ ಅಣ್ಣಂದಿರು ಇದಕ್ಕೆ ಒಪ್ಪಲಿಲ್ಲ. ಅವರು ಆ ರಾಕ್ಷಸಿಯ ಅಮ್ಮನಿಗೆ ಎಲ್ಲವನ್ನೂ ಹೇಳಿದರು. ನಿಮ್ಮ ಚಿಕ್ಕ ಮಗಳು ನಮಗೆ ಇಲ್ಲಿಂದ ತಪ್ಪಿಸಿಕೊಳ್ಳುವ ರಹಸ್ಯವನ್ನು ಹೇಳಿದ್ದಾಳೆ. ಈಗ ಆ ರಾಕ್ಷಸಿ ಹಾಗೂ ಮತ್ತು 3 ಜನ ಅಕ್ಕಂದಿರು ಕೋಪದಿಂದ ತಮ್ಮ ಚಿಕ್ಕ ಸಹೋದರಿಯ ಮೇಲೆ ಆಕ್ರಮಣ ಮಾಡಿದರು. ಸಿಟ್ಟಿನಿಂದ ಅವಳನ್ನು ಕೊಂದು ಹಾಕಿದರು ಮತ್ತು ಅವಳನ್ನು ಹರಿದು ತಿಂದರು. ಅವಳ ಮೂಳೆಯನ್ನು ಅಲ್ಲೇ ಎಸೆದರು. ಇದನ್ನು ನೋಡಿ 3 ಜನ ಅಣ್ಣಂದಿರು ತುಂಬ ಖುಷಿಯಾದರು. ಆದರೆ ಚಿಕ್ಕ ತಮ್ಮ ತುಂಬ ದುಃಖಿತನಾದನು. ಏಕೆಂದರೆ ಚಿಕ್ಕ ಸಹೋದರಿಯು ಅವನ ಪತ್ನಿಯಾಗಿದ್ದಳು. ಅವನು ಅಲ್ಲೇ ಕುಳಿತು ಅಳತೊಡಗಿದನು. 3 ಜನ ಅಣ್ಣಂದಿರು ಅವನಿಗೆ ತಿಳಿ ಹೇಳಿದರು, ನೀನೊಬ್ಬ ಹುಚ್ಚ, ನೀನೇಕೆ ಅಳುತ್ತಿದ್ದೀಯಾ? ಅವಳು ನಮ್ಮ ಸಂಬಂಧಿಕಳಾಗಿದ್ದಾಳೆಯೇ? ಅಷ್ಟಕ್ಕೂ ಅವಳೊಬ್ಬಳು ರಾಕ್ಷಸಿಯಾಗಿದ್ದಳು. ನಮ್ಮ ತಂದೆ ನಮ್ಮ ಮದುವೆಯನ್ನು ಇವರಿಗಿಂತಲೂ ಸುಂದರ ರಾಜಕುಮಾರಿಯರೊಂದಿಗೆ ಮಾಡುತ್ತಾರೆ. ನೀನು ಮನೆಗೆ ನಡೆ. ಆಗ ಚಿಕ್ಕ ತಮ್ಮ ಹೇಳಿದನು, ಹೇ ದುಷ್ಟರೇ, ನೀವು ಹೋಗಬೇಕೆಂದರೆ ಹೊರಟು ಹೋಗಿ. ನಾನು ಮನೆಗೆ ಬರುವುದಿಲ್ಲ. ನೀವು ಮೋಸಗಾರರು, ವಿಶ್ವಾಸದ್ರೋಹಿಗಳಾಗಿದ್ದೀರಿ. ನೀವು ಮಾಡಿದ ಉಪಕಾರಕ್ಕೆ ಕೃತಜ್ಞರಾಗಿದ್ದೀರಿ. ನನ್ನ ಪತ್ನಿಯು ನಮ್ಮೆಲ್ಲರ ಪ್ರಾಣವನ್ನು ರಕ್ಷಿಸಿದ್ದಳು. ಇದಕ್ಕೆ ಬದಲಾಗಿ ನೀವು ನನ್ನ ಪತ್ನಿಯೊಂದಿಗೆ ಈ ರೀತಿ ನಡೆದುಕೊಂಡಿದ್ದೀರಲ್ಲ. ಬಲ್ಲವರು ಹೇಳಿದ್ದಾರೆ, ದುಷ್ಟರ ಮೇಲೆ ಎಂದಿಗೂ ಕರುಣೆ ತೋರಬಾರದು. ನೀವು ದೊಡ್ಡ ನೀಚ ಕೆಲಸವನ್ನು ಮಾಡಿದ್ದೀರಿ. ಆದ್ದರಿಂದ ನೀವು ಇಂದಿನಿಂದ ನನ್ನ ಅಣ್ಣಂದಿರಲ್ಲ. ವಿದ್ವಾಂಸರು ಹೇಳುತ್ತಾರೆ, ಬೇಕಾದರೆ ನಿಮ್ಮ ಪ್ರಾಣ ಹೋಗಲಿ. ಎಂದಿಗೂ ಈ 3 ಜನರು ನಿಮ್ಮವರಾಗಲು ಸಾಧ್ಯವಿಲ್ಲ. ಮೊದಲನೆಯವನು ಹಣಕ್ಕಾಗಿ ಬಾಯಿ ಬಿಡುವವನು, ಮತ್ತೊಬ್ಬ ಕಾಮಾಂಧ, 3ನೇಯವನು ನಿಮ್ಮ ಹಳೆಯ ಶತ್ರುವಾಗಿರುತ್ತಾನೆ. ಅವಕಾಶ ಸಿಗುತ್ತಿದ್ದಂತೆ ನಿಮ್ಮ ಮೇಲಿನ ಸೇಡನ್ನು ನೆನಪಿಸಿಕೊಂಡು ನಿಮಗೆ ದ್ರೋಹ ಬಗೆಯಬಹುದು. ಈ ಪ್ರಕಾರದಲ್ಲಿ ಚಿಕ್ಕ ರಾಜಕುಮಾರನಿಗೆ ಅವನ ಅಣ್ಣಂದಿರು ತುಂಬ ತಿಳಿ ಹೇಳಲು ಪ್ರಯತ್ನಿಸಿದರು. ಆದರೆ ಅವನು ಅವರ ಜೊತೆ ಹೋಗಲು ತಯಾರಾಗಲಿಲ್ಲ. ಆ ನದಿಯ ತಟದಲ್ಲಿ ಕುಳಿತು ತನ್ನ ಪ್ರಿಯ ಪತ್ನಿಯ ಸಾವಿನ ಶೋಕದಲ್ಲಿ ಮುಳುಗಿದನು. ಸ್ವಲ್ಪ ಹೊತ್ತಿನಲ್ಲಿ 3 ಜನ ಸಹೋದರಿಯರು ತನ್ನ ಅಮ್ಮನೊಂದಿಗೆ ಅಲ್ಲಿಂದ ಹೊರಟು ಹೋದರು. ಅವರು ಹೋದ ನಂತರ ಚಿಕ್ಕ ರಾಜಕುಮಾರನು ಕುದುರೆಯನ್ನು ಏರಿ ಮತ್ತೆ ಆ ನದಿಯನ್ನು ದಾಟಿ ಹೋದನು. ತನ್ನ ಪತ್ನಿಯ ಬಳಿ ಬಂದನು. ಕೇವಲ ಅಲ್ಲಿ ಅವಳ ಮೂಳೆ ಬಿದ್ದಿತ್ತು. ರಾಜಕುಮಾರನು ಅವಳ ಪ್ರೇಮದಲ್ಲಿ ಹುಚ್ಚನಾಗಿದ್ದನು. ಅವನು ತನ್ನ ಪತ್ನಿಯ ಒಂದು ಚಿತೆಯನ್ನು ತಯಾರು ಮಾಡಿದನು. ಅವಳ ಚಿತೆಯನ್ನು ತಯಾರು ಮಾಡಿ ತಾನು ಕೂಡ ಚಿತೆಯಲ್ಲಿ ಕುಳಿತುಕೊಂಡು ಅಳತೊಡಗಿದನು. ಆನಂತರ ಅವನು ಕೂಡ ತನ್ನ ಪತ್ನಿಯೊಂದಿಗೆ ಸುಟ್ಟು ಭಸ್ಮವಾದನು. ವೀಕ್ಷಕರೇ, ಬಲ್ಲವರು ಹೇಳಿದ್ದಾರೆ, ಪ್ರೇಮದಲ್ಲಿ ಯಾವುದೇ ವ್ಯಕ್ತಿಯು ಯಾವುದೇ ಭೇದಭಾವ ಮಾಡುವುದಿಲ್ಲ. ಚಿಕ್ಕ ರಾಜಕುಮಾರನ 3 ಜನ ಸಹೋದರರು ಅಪ್ರಾಮಾಣಿಕರು ಹಾಗೂ ದ್ರೋಹಿಗಳಾಗಿದ್ದರು. ಚಿಕ್ಕ ರಾಜಕುಮಾರನ ಪತ್ನಿಯು ಅವರೆಲ್ಲರ ಜೀವವನ್ನು ಉಳಿಸಿದ್ದಳು. ಇದಕ್ಕೆ ಬದಲಾಗಿ ಅವನ ಅಣ್ಣಂದಿರು ದ್ರೋಹವನ್ನು ಬಗೆದಿದ್ದರು. ದ್ರೋಹಿಗಳನ್ನು ಪರಮಾತ್ಮ ಎಂದಿಗೂ ಕ್ಷಮಿಸುವುದಿಲ್ಲ.
ಭೂಮಿಯ ಮೇಲೆ ಸುನೈರು ಪರ್ವತ ಎಲ್ಲಕ್ಕಿಂತ ದೊಡ್ಡ ಪರ್ವತವಾಗಿದೆ ಎಂದು ಹೇಳುತ್ತಾರೆ. ಈ ಭೂಮಿಗೆ ಆ ಪರ್ವತವು ಭಾರವಾಗಿರಲು ಸಾಧ್ಯವಿಲ್ಲ, ಏಕೆಂದರೆ ಭೂಮಿಯು ಅದಕ್ಕಿಂತಲೂ ಭಾರವಾದ ದುಷ್ಟ ಜನರ ದ್ರೋಹವನ್ನು ತನ್ನ ಒಡಲೊಳಗೆ ಮುಚ್ಚಿಕೊಂಡಿದ್ದಾಳೆ. ಆದರೆ ಮತ್ತೊಬ್ಬ ಸಹೋದರನಿದ್ದನು. ಆತನು ತಮ್ಮ ಜೀವವನ್ನು ಉಳಿಸಿದ ತನ್ನ ಪತ್ನಿಗಾಗಿ ತನ್ನ ಜೀವವನ್ನು ಕೂಡ ಕಳೆದುಕೊಂಡನು. ಈ ಕಥೆಯು ನಮಗೆ ಯಾವ ರೀತಿ ಪಾಠವನ್ನು ಹೇಳುತ್ತದೆ ಎಂದರೆ, ಯಾರಾದರೂ ನಮಗೆ ಉಪಕಾರ ಮಾಡಿದರೆ ಅಥವಾ ಯಾವುದಾದರೂ ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡುತ್ತಾರೆಂದರೆ ಮತ್ತು ನಮ್ಮ ಪ್ರಾಣವನ್ನು ಉಳಿಸುತ್ತಾರೆ ಎಂದರೆ, ನಾವು ಕೂಡ ಅವರ ಪ್ರಾಣವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ. ನಾವು ಎಂದಿಗೂ ಅವರೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಬಾರದು. ಯಾರಾದರೂ ಹಾಗೆ ಕೆಟ್ಟದಾಗಿ ನಡೆದುಕೊಂಡರೆ ಕೊನೆಯವರೆಗೂ ಇದರ ಭಯಂಕರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ. ಪ್ರಿಯ ವೀಕ್ಷಕರೇ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ಮುಂದಿನ ಮತ್ತೊಂದು ಜ್ಞಾನವರ್ಧಕ ಚರ್ಚೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.